ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರೈಸ್ ಗಾಡ್. ಇವತ್ತಿನ ವಚನಕ್ಕೆ ನಾವು ಹೋಗೋಣ. ಯೆಶಾಯ ಪ್ರವಾದಿಯ ಪುಸ್ತಕ 9ನೇ ಅಧ್ಯಾಯ 6 ಮತ್ತು 7 ವಾಕ್ಯಗಳು ಇವತ್ತಿನ ಧ್ಯಾನಕ್ಕಾಗಿ ನಾವು ಓದುವರಾಗಿರೋಣ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬವು ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ಅಭಿವೃದ್ಧಿಯಾಗುವುದು. ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಸೇನಾಧೀಶ್ವರನಾದ ಯೆಹೋವನ ಆಗ್ರಹವು ಇದನ್ನು ನೆರವೇರಿಸುವುದು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ನಾವು ಡಿಸೆಂಬರ್ ತಿಂಗಳು ಎಂದು ಕೇಳುವಾಗಲೇ ನಮ್ಮೆಲ್ಲರ ಮನಸ್ಸಿನಲ್ಲಿ ಬರೋದು ಇದು ಕ್ರಿಸ್ಮಸ್ಸಿನ, ಈಗ ಯೇಸು ಕ್ರಿಸ್ತನು ಮನುಷ್ಯನಾಗಿ ಭೂಮಿಗೆ ಬಂದಿರುವಂಥ ಆ ಜನ್ಮ ತಾಳಿದ ದಿವಸ, ದೇವರು ಮನುಷ್ಯನ ಜೊತೆಯಲ್ಲಿ ವಾಸ ಮಾಡಲಿಕ್ಕೆ ಬಂದಿರುವಂಥ ಒಳ್ಳೆಯ ಒಂದು ಸಂದರ್ಭವಾಗಿದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ನಾವು ದೇವಾದಿ ದೇವನು ಅವರು ಉನ್ನತೋನ್ನತಗಳಲ್ಲಿ ಇರುವಾಗ ಮನುಷ್ಯನು ಭೂಮಿಯಲ್ಲಿರೋದು. ಆದರೆ ಭೂಮಿಯಲ್ಲಿರುವಂಥ ಮನುಷ್ಯನಿಗೆ ದೇವರೇ ನೀ ಎಲ್ಲಿದ್ದೀರಾ, ನಿನ್ನ ಸಾನ್ನಿಧ್ಯ ನನಗೆ ಬೇಕು, ನಿನ್ನ ಸಹಾಯ ಬೇಕು, ದೇವರೇ ನಿನ್ನ ಆಶೀರ್ವಾದ ಬೇಕು ಅಂತ ಮನುಷ್ಯನಿರುವಾಗ, ದೇವರೇ ನೀವೆಲ್ಲಿದ್ದೀರಾ ಎಂದು ಮನುಷ್ಯನು ದೇವರನ್ನು ಹುಡುಕುತ್ತಾ ಇರುವಂಥ ಸಂದರ್ಭದಲ್ಲಿ ದೇವರು ಮನುಷ್ಯನಾಗಿ ಮಾನವರ ಬಳಿಲೇ ಇಳಿದು ಬರ್ತಾ ಇದ್ದಾರೆ. ಎಷ್ಟು ದೇವರ ಪ್ರೀತಿ. ನೀವು ಈ ಕಡೆ ಬನ್ನಿ ಅಂತ ಕೇಳ್ತಾ ಇಲ್ಲ, ದೇವರು ನಾನು ನೀವಿರೋ ಕಡೆಗೆ ಬರುತ್ತೇನೆ ಅಂತೇಳಿ ದೇವರು ಆ ಮಹಿಮಾ ಪದವಿ ಬಿಟ್ಟು, ಉನ್ನತ ಬಿಟ್ಟು, ಸ್ವರ್ಗ ಬಿಟ್ಟು ದೇವರು ಏನು ಮಾಡಿದ್ದಾರೆ, ಮಾನವನ ಬಳಿಯಲ್ಲಿ ಮನುಷ್ಯನ ಬಳಿಗೆ ಬಂದಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಹಾಗೆ ನಾವು ಓದುವಾಗ ಇದು ಪ್ರವಾದಿಯಾದ ಯೆಶಾಯನ ಮುಖಾಂತರ ಯೇಸು ಕ್ರಿಸ್ತನು ಮನುಷ್ಯನಾಗಿ ಹುಟ್ಟಲಿಕ್ಕೆ 800 ವರ್ಷಗಳ ಹಿಂದೆ ದೇವರು ಇದು ಪ್ರವಾದಿ ಮೂಲಕ ತಿಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಮಗೆ 800 ವರ್ಷ ಮುಂಚೆನೇ ತಿಳಿಸಿದ್ಯಾ ಅಂತ ಕೇಳುವಾಗ ನಮಗೆ ಆಶ್ಚರ್ಯ ಆಗಬಹುದು. ಆದರೆ ದೇವರಿಗೆ ಅವನ ಆದಿಯಲ್ಲಿಯೇ ಅಂತ್ಯವನ್ನು ತಿಳಿದವನಾಗಿದ್ದಾರೆ. ನಮಗೆ ಆಶ್ಚರ್ಯ ಆಗಬಹುದು, ಆದರೆ ದೇವರಿಗೆ ನೆನ್ನೆಯೂ ಈ ಹೊತ್ತು ನಾಳೆಯೂ ದೇವರು ಅನನ್ಯನಾಗಿದ್ದಾನೆ. ಅನನ್ಯನು ಅಂತ ಹೇಳಿದರೆ ವ್ಯತ್ಯಾಸವಿಲ್ಲ. ದೇವರಿಗೆ ನಾಳೆ ಏನಾಗಬೇಕೆಂಬುದನ್ನು ತಾನು ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದೆ. ಹಲ್ಲೆಲೂಯಾ. ನೆನ್ನೆ ಏನಾಗಿದೆ ಎಂಬುದು ದೇವರಿಗೂ ಗೊತ್ತಿದೆ. ನಾವು ಅನೇಕ ಬಾರಿ ಮರ್ತೋಗಿರ್ತದೆ. ಅದು ನೆನ್ನೆ ಏನಾಗಿದೆ ಅಂತ ದೇವರಿಗೆ ನೆನಪಿದೆ. ಇವತ್ತು ಏನು ನಡೀತಾ ಇದೆ ಎಂಬುದು ದೇವರಿಗೆ ಗೊತ್ತಿರುತ್ತದೆ. ಮತ್ತು ನಾಳೆ ಏನೆಲ್ಲ ಆಗಬೇಕೆಂಬುದು ದೇವರು ಮುಂಚಿತವಾಗಿಯೇ ಎಲ್ಲ ಪ್ಲಾನ್ಗಳು ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ಆದರೆ ದೇವರ ಪ್ಲಾನ್ಗಳು, ಆ ದೇವರ ಯೋಚನೆಗಳು ದೇವರು ತನ್ನ ಪ್ರವಾದಿಗಳಿಗೆ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅವರದನ್ನು ತಿಳಿದುಕೊಂಡು ದೇವರಿಂದ ಪಡೆದುಕೊಂಡು ಅದು ಜನರಿಗೆ ತಿಳಿಸುವನಾಗಿರುತ್ತಾನೆ. ಹಲ್ಲೆಲೂಯಾ. ನೋಡಿ, ಇಲ್ಲಿ ದೇವರು ಮಾನವನನ್ನು ರಕ್ಷಿಸಲಿಕ್ಕಾಗಿ ನರಾವತಾರ ಎತ್ತಿ ಈ ಭೂಮಿಗೆ ಬರಲಿಕ್ಕಿದ್ದಾರೆ ಎಂಬುದನ್ನು ದೇವರ ಯೋಚನೆ. ಇದು ಏತನ ತೋಟದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಸ್ತ್ರೀಯ ಸಂತತಿ ಸರ್ಪದ ತಲೆಯನ್ನು ಜಜ್ಜುವಿ ಎಂಬ. ಆವಾಗ ಒಂದು ಸ್ತ್ರೀಯಲ್ಲಿ ಒಂದು ಸಂತತಿ ಹುಟ್ಟಿ ಬಂದು ಈ ಸೈತಾನನ ಕ್ರಿಯೆಗಳನ್ನು ಲಯಪಡಿಸಬೇಕೆಂಬುದು ದೇವರು ಆವತ್ತೇ ಪ್ಲಾನ್ ಮಾಡಿದೆ. ಆ ದೇವರು ಅದನ್ನು ಸ್ತ್ರೀಯಲ್ಲೇ ಹುಟ್ಟಿ ಬರಬೇಕೆಂಬುದನ್ನು, ಅಥವಾ ಸ್ತ್ರೀಯಿಂದಲೇ ಬರಬೇಕು, ಪುರುಷ ಸಂಬಂಧ ಇಲ್ಲದೆ ಬರಬೇಕೆಂಬುದು ದೇವರ ಯೋಚನೆಯಾಗಿತ್ತು. ಆ ಯೋಚನೆ ನೋಡಿ ಪ್ರವಾದಿಯಾದ ಯೆಶಾಯನಿಗೆ ದೇವರು ತಿಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ.
ಆ ಪ್ರವಾದಿ ನೋಡಿ 14ನೇ 7ನೇ ವಾಕ್ಯದಲ್ಲಿದೆ, ಈಗ ಕನ್ಯೆಗ ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆರುವಿ ಎಂದು ಪ್ರವಾದಿಗೆ ತಿಳಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾವಿವತ್ತು ಅದರಲ್ಲಿ ಚಿಂತಿಸಬೇಕಾದ ವಿಷಯ ಏನೆಂದರೆ, ಆ ದೇವರ ಯೋಚನೆಯಾಗಿರುವಂಥ ದೇವರ ಪದ್ಧತಿಯಾಗಿ ಮನುಷ್ಯನ ಮೇಲೆ ಪ್ರೀತಿಸಿ ಮನುಷ್ಯನನ್ನು ರಕ್ಷಿಸಿ ಮನುಷ್ಯನಿಗೆ ದೈವಿಕವಾದ ಎಲ್ಲ ಆ ಸಂರಕ್ಷಣೆಯನ್ನು ಕೊಟ್ಟು ದೇವರು ಮನುಷ್ಯನು ಒಂದಾಗಿರಬೇಕೆಂಬ ಆ ಪ್ಲಾನನ್ನು ನೆರವೇರಿಸಿಕೊಳ್ಳಲಿಕ್ಕಾಗಿ ದೇವರು ಎಂಥ ಯೋಚನೆ ಇಟ್ಟಿದೆ ಎಂಬುದನ್ನು ಪ್ರವಾದಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ. ಹಲ್ಲೆಲೂಯಾ. ದೇವರು ಮಗುವಾಗಿ ಹುಟ್ಟಿ ಬಂದಿದೆ. ವರದ ಮಗನು ನಮಗೆ ದೊರೆತನು. ಹಲ್ಲೆಲೂಯಾ. ಇದು ವರದ ಮಗನು. ಇದು ವರ ಸಿಕ್ಕಿರೋದು ಯಾವತ್ತು? ಏದೆನ್ ತೋಟದಲ್ಲಿ. ಸ್ತ್ರೀಯ ಸಂತತಿ ಸರ್ಪದ ತಲೆ ಜಜ್ಜುವಿ ಎಂದು ವರ ಕೊಟ್ಟಿದೆ. ಅದೊಂದು ವಾಗ್ದಾನ ಕೊಟ್ಟಿದೆ. ಆ ವಾಗ್ದಾನವಾಗಿರುವಂಥ ಆ ಮಗು ನಮಗೆ ದೊರಕಿದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ವರದ ಮಗನು ನಮಗೆ ದೊರೆಯಿತು ಮತ್ತು ಆಡಳಿತವು ಆತನ ಬಾಹುವಿನ ಮೇಲಿದೆ. ಹಲ್ಲೆಲೂಯಾ. ನಾವು ಇದು ಒಂದೊಂದೊಂದೊಂದು ನೀವು ತಿಳ್ಕೊಳ್ಳಿ, ಅದರ ನಮಗದು ಹೆಂಗೆ ಉಪಯೋಗ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ನೋಡಿ, ಒಂದು ವರದ ಮಗನು, ವರದ ಮಗು ನಮಗೆ ಹುಟ್ಟಿದೆ. ನಮಗೆ ಒಂದು ವರ ಇದೆ ಅಂದರೆ ದೇವರು ನಮಗೊಂದು ವಾಗ್ದಾನ ಇಟ್ಟಿದೆ. ಕೆಲ ಸಂದರ್ಭಗಳಲ್ಲೆಲ್ಲ ಯೋಚಿಸಬಹುದು, ಯಾಕಪ್ಪ ನನಗೆ ಈ ಥರ ಒಂದು ಜೀವನ ಅಂತ. ಆದರೆ ದೇವರು ಹೇಳ್ತಾರೆ, ನಿನಗೂ ಒಂದು ವಾಗ್ದಾನ ಇದೆ ಅಂತ. ಇದು ಲಾಸ್ಟ್ ಬರುವಾಗ ನಿಮಗೆ ಈ ವಾಕ್ಯ ಅದರದ ಕೊನೆಗಾಂಡ ಬರುವಾಗ ನಿಮಗೆ ಅರ್ಥ ಆಗುತ್ತದೆ. ನೋಡಿ, ನಮಗೊಂದು ವರದ ಮಗನಿದ್ದಾನೆ. ಹಲ್ಲೆಲೂಯಾ. ಎರಡನೇದಾಗಿ, ಆ ವರದ ಮಗನ ಆ ಬಾಹುವಿನ ಮೇಲೆ ಆಡಳಿತ ಇದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾವು ಆಡಳಿತ ಅಂತ ಹೇಳುವಾಗ ನಾವೇನು ಆಡಳಿತ ಮಾಡುವಂಥ ಅಧಿಕಾರಿಗಳಲ್ಲ ಅಂದಿದ್ದರೂ ಕೂಡ ನಮ್ಮ ಜೀವನವೇ ನಡೆಸಿಕೊಳ್ಳಲಿಕ್ಕೆ ಒಂದು ಆಡಳಿತ ಬೇಕು. ಒಂದು ಆಡಳಿತ ಇಲ್ಲದೆ ನಮ್ಮ ಜೀವನ ನಡೆಯಲ್ಲ. ಜೀವನಕ್ಕೆ ಒಂದು ಆಡಳಿತ ಬೇಕಾಗಿದೆ. ನಮ್ಮನ್ನೇ, ಅದಕ್ಕೆ ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೀರ. ನಮ್ಮನ್ನು ನಾವೇ ಹತೋಟಿಯಲ್ಲಿ ನಡೆಸಬೇಕಂದ್ರೆ ನಮ್ಮಲ್ಲಿ ನಾವು ಒಂದು ಅಧಿಕಾರ ಇರಬೇಕು. ನೀವು ಸ್ವಲ್ಪ ಯೋಚನೆ ಮಾಡಿ, ಕೆಲ ಮಕ್ಕಳು ಹುಟ್ಟಿದಾಗಲೇ ಒಂದು ಬುದ್ಧಿ ಬೆಳವಣಿಗೆ ಇಲ್ಲದ ಮಕ್ಕಳು ನೋಡಿ, ಅವ್ರನ್ನು ಕಂಟ್ರೋಲ್ ಮಾಡೋದು ಕಷ್ಟ. ಹೇಳಿದರೂ ಅವರು ಅದೇ ಥರ ಅದು ಹೇಳೋ ಥರನೇ ಅವರು ಕೇಳಲ್ಲ. ನೀವು ನೋಡಿರ್ಬೋದು, ಕೆಲ ಬುದ್ಧಿಮಾಂದ್ಯ ಇರುವಂಥ ಮಕ್ಕಳು, ಆ ಮಕ್ಕಳಿಗೆ ಸಪ್ರೇಟ್ ಅವರಿಗೆ ಆ ಥರ ಇರುವಂಥ ಸ್ಕೂಲ್ ಇದೆ ಒಂದು ಅವ್ರನ್ನೊಂದು ಮಾಡಲಿಕ್ಕೆ. ನೋಡಿ, ಅವರದ್ದು ಬುದ್ಧಿ ಬೆಳವಣಿಗೆಯಲ್ಲಿ ಕಡಿಮೆ ಇರೋದರಿಂದ ಅವರಿಗೆ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಬೇರೊಬ್ಬರಿಗೂ ಕಂಟ್ರೋಲ್ ಮಾಡಲಿಕ್ಕಾಗ್ತಾ ಇಲ್ಲ. ಹಲ್ಲೆಲೂಯಾ. ನೋಡಿ, ಆದರೆ ಇಲ್ಲಿ ಆಡಳಿತ ಹೊತ್ತುಕೊಂಡ ಒಬ್ಬ ವರದ ಮಗ ನಮಗೆ ಸಿಕ್ಕಿದೆ. ನಮ್ಮ ಮೇಲೆ ಅಧಿಕಾರ ನಡೆಸಿ ನಮ್ಮನ್ನು ನಡೆಸಲಿಕ್ಕೆ ಒಬ್ಬರಿದ್ದಾರೆ. ಅವರು ಆಡಳಿತವನ್ನು ಬಾಹುವಿನ ಮೇಲೆ ಹೊತ್ತುಕೊಂಡವನು, ಭುಜದ ಮೇಲೆ ಅಧಿಕಾರ ಹೊತ್ತುಕೊಂಡವನೊಬ್ಬನಿದ್ದಾನೆ. ಹಲ್ಲೆಲೂಯಾ. ನಮಗೆ ಒಂದು ವರದ ಮಗು ಸಿಕ್ಕಿದೆ. ಹಲ್ಲೆಲೂಯಾ. ಅಂದರೆ ವಾಗ್ದಾನ ಸಿಕ್ಕಿದೆ. 2, ವಾಗ್ದಾನದ ಮಗನು ನಮಗೆ ಅಧಿಕಾರ ನಡೆಸೋನಾಗಿರುತ್ತಾರೆ. ನಮ್ಮ ಮೇಲೆ ಅಧಿಕಾರ ನಡೆಸಿ, ಅಧಿಕಾರ ಅಂದ್ರುವಾಗ ಗುಲಾಮತ್ತರ ಅಲ್ಲ, ನಮ್ಮನ್ನು ನಡೆಸುವಂಥದ್ದು, ನಮಗೆ ಆಲೋಚನೆ ಕೊಡುವಂಥದ್ದು, ನಮಗೆ ತಿಳುವಳಿಕೆ ಕೊಡುವಂಥ ಅಧಿಕಾರ. ನಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ಮಾಡಬೇಕು, ಯಾವುದು ಮಾಡಬಾರದಂದ ಆ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥ ಆ ಅಧಿಕಾರ ಹೊತ್ತುಕೊಂಡವನೊಬ್ಬನಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದರದ ಸೀರಿಯಸ್ನೆಸ್ಸು ನಿಮಗೆ ಅರ್ಥ ಆಗಬೇಕಂದರೆ ನೋಡಿ, ನಾವು ಒಂದು ಕಂಪನಿಯಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರುವಾಗ ಆವಾಗ ಫಸ್ಟ್ ಅಲ್ಲಿ ಕೆಲಸ ಮಾಡೋರನ್ನ ಕೇಳೋದು, ಹೆಂಗೆ ಕಂಪನಿ, ಪರವಾಗಿಲ್ಲವಾ, ಈ ಕೆಲಸ ಹೆಂಗೆ ಇದೆ, ಮಾಡಬಹುದಾ ಕೇಳ್ತೀರಲ್ವಾ? ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಬೇಕು.
ನನಗೆಂತ ಕೆಲಸ ಕೊಟ್ಟರು ನಾನು ಮಾಡ್ತೀನಿ ಅಂತ ಹೇಳಿಕೊಂಡು ಧೈರ್ಯವಾಗಿ ಹೋದರೂ ಕೂಡ ಅಲ್ಲಿ ಹೋದ ಮೇಲೆ ಅವ್ರ ಕೆಲಸ ಹೇಳಿಕೊಡುವಾಗ ಫಸ್ಟು ಕೆಲ ದಿವಸ ಆಗುವಾಗ ರೂಢಿ ಆಗುತ್ತೆ. ನನ್ನದು ಫಸ್ಟ್ ದಿವಸ ಹೇಳ್ತಾ ಇರೋದು. ಆವಾಗ ಇದು ಹೆಂಗೆ ಇರುತ್ತಪ್ಪ, ಆವಾಗ ದೇವರೇ ನೀನು ಸಹಾಯ ಮಾಡಬೇಕು ಕೇಳ್ತೀರ ಇಲ್ವಾ? ಆದರೆ ಅನೇಕರಿಗೆ ಆ ಅರಿವು ಇಲ್ಲದರಿಂದಲೇ ನಿರಾಶಕ್ಕೆ ಹೋಗೋದು. ಅಯ್ಯೋ ನನ್ನ ಜೀವನನೇ ಮುಗಿದೋಯ್ತು, ನನಗಿನ್ನೂ ಯಾವುದೂ ಇಲ್ಲ. ಅದಕ್ಕೆ ಅನೇಕರು ಆ ಮುಂದಕ್ಕೆ ಒಂದು ಮಾರ್ಗ ಇದೆ ಎಂದು ಗೊತ್ತಿಲ್ಲದರಿಂದಲೇ ಅನೇಕರ ಆತ್ಮಹತ್ಯಕ್ಕೆ ಹೋಗೋದು. ಹಲ್ಲೆಲೂಯಾ. ಅದು ಇವತ್ತು ತಿಳ್ಕೊಳ್ಳಿ. ಈ ಕ್ರಿಸ್ಮಸ್ಸಿನ ದಿನಗಳಲ್ಲಿ ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದು ಹೇಳ್ತಾರೆ, ಮಕ್ಕಳೇ, ನಿಮಗೆ ನಿವಾರಿಸಲಿಕ್ಕೆ ಆಗದಂಥ ಸಂದರ್ಭಗಳಲ್ಲಿ ಅದನ್ನು ನಿವಾರಿಸಿಕೊಡಲಿಕ್ಕೆ ಆಡಳಿತ ಭುಜದ ಮೇಲೆ ಹೊತ್ತುಕೊಂಡವನು ಒಬ್ಬನು ನಮಗಿದ್ದಾರೆ. ಹಲ್ಲೆಲೂಯಾ. ಅವನು ಭುಜದ ಮೇಲೆ ಅಧಿಕಾರ ಹೊತ್ತಿದ್ದಾನೆ. ಅವರು ಹೊತ್ತು ನಮಗೆ ನೆರವೇರಿಸಿಕೊಡುತ್ತಾರೆ. ಇದು ಕೇಳುತ್ತಾ ಇರುವಾಗ ನಿಮ್ಮ ಒಳಗಡೆ ಗಟ್ಟಿ ಮಾಡಬೇಕು. ನನ್ನಿಂದ ಆಗಲ್ಲ ಅಂತ ಹೇಳಿಕೊಂಡಂಥ ಕೆಲ ಸಂದರ್ಭ ಇರಬಹುದು. ಆದರೆ ನನ್ನಿಂದ ಆಗಿಲ್ಲದರೂ ಕೂಡ ನನಗೆ ಹೊತ್ತು ಮುಗಿಸಿ ನಡೆಸಿಕೊಡುವ ಒಬ್ಬನಿದ್ದಾರೆ, ಅಧಿಕಾರ ಹೊತ್ತವನೊಬ್ಬನಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ಕ್ರಿಸ್ಮಸ್ಸಿನ ದಿನಗಳಲ್ಲಿ ನೆನೆಸಿಕೊಳ್ಳಿ, ಒಂದು ವರದ ಮಗನು ನಮಗಿದ್ದಾನೆ. ನನಗೊಂದು ವಾಗ್ದಾನ ದೇವರು ನೇಮಿಸಿಕೊಟ್ಟಿದ್ದಾನೆ. 2, ಆ ವಾಗ್ದಾನ ಕೊಡವಾಗಿರುವಂಥ ಕರ್ತನು ನನಗೋಸ್ಕರ ಅಧಿಕಾರ ನಡೆಸುತ್ತಾರೆ. ನಮಗೆ ಆಗುವುದಿಲ್ಲ ಎಂಬುದು ಯಾವುದೂ ಇಲ್ಲ. ಯಾಕಂದರೆ ನನ್ನನ್ನು ಬಲಪಡಿಸುವ ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಈ ವಾಕ್ಯ ನೀವು ಬಾಯ್ಪಾಡ ಮಾಡಬೇಕು. ಹಲ್ಲೆಲೂಯಾ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನಾನು ಬಲಹೀನನಾಗಿರಬಹುದು, ಆದರೆ ನನ್ನಲ್ಲಿ ಇದ್ದುಕೊಂಡು ನನ್ನನ್ನು ಬಲಪಡಿಸೋಬನಿದ್ದಾನೆ. ಇದು ನಮ್ಮ ಒಳಗಡೆ ಇದ್ದರೆ ನಮಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ. ಹಲ್ಲೆಲೂಯಾ. ಒಳಗಡೆ ಹೋಗ್ತಾ ಇದೆಯಾ? ಇದೇ ಕ್ರಿಸ್ಮಸ್ಸು. ಅದು ನಾವು ಕ್ರಿಸ್ಮಸ್ ಟ್ರೀ ಮಾಡ್ತೀನಿ, ಆಮೇಲೆ ಸ್ಟಾರ್ ಹಾಕ್ತೀನಿ, ಆಮೇಲೆ ಕ್ರಿಸ್ಮಸ್ಗೆ ಸ್ಪೆಷಲ್ ಫುಡ್ ಮಾಡ್ತೀನಿ, ಏನೇನೋ ಕ್ರಿಸ್ಮಸ್ಗೆ ಸಂಬಂಧಪಟ್ಟ ಗಿಫ್ಟುಗಳು, ಕ್ರಿಸ್ಮಸ್ ಕೇಕು, ಹಂಗೆ ಕ್ರಿಸ್ಮಸ್ ಕಾರ್ಡು, ಹಂಗೆ ಎಲ್ಲ ಕ್ರಿಸ್ಮಸ್ ಹೆಸರಲ್ಲಿ ಏನೇನೆಲ್ಲ ಮಾಡ್ತೀರಿ. ಆದರೆ ಬೇಕಾಗೋದು ಇಲ್ಲದಿದ್ದರೆ ನಮ್ಮ ಜೀವನಕ್ಕೆ ಏನು ಕ್ರಿಸ್ಮಸ್ ಆಗಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಕ್ರಿಸ್ಮಸ್ ಅಂದರೆ ಏನು? ನನಗೆ ಒಂದು ಆಡಳಿತ ಹೊತ್ತುಕೊಳ್ಳಿಕ್ಕೆ ಒಬ್ಬನು ಸಿಕ್ಕಿದ್ದಾನೆ. ಇಂಗ್ಲೀಷಲ್ಲಿ ಅದಕ್ಕೆ ಮೆಂಡರ್, ನನಗೆ ಐಡಿಯಾ ಕೊಟ್ಟು ಹೇಳಿಕೊಟ್ಟು ನನಗೆ ಆಲೋಚನೆ ಕೊಡೋನು ಬರೀತಾರೆ ಎಂದು. ಇದು ಒಳಗಡೆ ಹೋಗಬೇಕು. ಇವತ್ತು ನನಗೊಂದು ವಾಗ್ದಾನ ಇದೆ, ನನಗೊಂದು ಅಧಿಕಾರ ನಡೆಸೋನಿದ್ದಾನೆ. ವಾಕ್ಯ ಒಂದು ಹೇಳಿ, ಫಿಲಿಪಿಯ 4:13 ಹೇಳಿ. ಈಗ ನಮಗೆ ಅಸಾಧ್ಯ ಯಾವುದಾದ್ರೂ ಇದೆಯಾ? ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನೆಲ್ಲದಕ್ಕೂ ಶಕ್ತನಾಗಿದ್ದೇನೆ. ಕ್ರಿಸ್ತನಲ್ಲಿ ಇಲ್ಲದಿದ್ದರೆ ಒಂದು ವೇಳೆ ನಾವು ಬಲಹೀನರಿರಬಹುದು. ಆದರೆ ಕ್ರಿಸ್ತನಲ್ಲಿದ್ದುಕೊಂಡು ನಾವು ಎಲ್ಲದಕ್ಕೂ ಶಕ್ತನಾಗಿದೆ. ಕೇಳಿಸ್ಕೊಳ್ತೀರಾ? ಅಮಾವಾಸ್ಯೆಯಲ್ಲಿ ಭಯ ಇದೆಯಾ? ನನ್ನನ್ನು ಬಲಪಡಿಸು ಕ್ರಿಸ್ತನಲ್ಲಿದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಕತ್ತಲೆಯಲ್ಲಿ ಹೊರಗಡೆ ಹೋಗಲಿಕ್ಕೆ ಭಯ ಇದೆಯಾ? ನನ್ನನ್ನು ಬಲಪಡಿಸೋ ಕ್ರಿಸ್ತ ಯೇಸುವಿನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಇಲ್ಲಿ ಕೆಲವರು ಒಂದು ಮನಸ್ಸಲ್ಲಿ ಧೈರ್ಯ ಕಡಿಮೆ ಇರೋರು ಇರ್ಬೋದು. ಇದು ಪದೇ ನೀ ಅರಿಕೆ ಮಾಡು. ಆಡಳಿತ ಬಾಹುಮೇನ ಒತ್ತವನೊಬ್ಬನಿದ್ದಾನೆ, ಅಧಿಕಾರ ಹೊತ್ತಿದವನೊಬ್ಬನಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಒಂದು ವರದ ಮಗನು. ನನಗೊಂದು ವಾಗ್ದಾನ ಇದೆ. ನನಗಾಗಿ ಒಂದು ವಾಗ್ದಾನ ಇದೆ. ಹೇಳಿ, ನನಗೊಂದು ವಾಗ್ದಾನ ಇದೆ. ನನ್ನನ್ನು ಈ ಭೂಮಿಯಲ್ಲಿ ತಾಯಿ ಗರ್ಭದಲ್ಲಿ ರೂಪಿಸುವಾಗಲೇ ನನ್ನ ಬಗ್ಗೆ ದೇವರೊಂದು ವಾಗ್ದಾನ ಇಟ್ಟುಕೊಂಡೇ ಸೃಷ್ಟಿ ಮಾಡಿದ್ದಾರೆ. ನನ್ನ ಬಗ್ಗೆ ಇರುವಂಥ ದೇವರ ಪ್ಲಾನ್ಗಳು ನಿಷ್ಫಲವಾಗುವುದಿಲ್ಲ. ಇದು ನಾನಲ್ಲ ಹೇಳೋದು, ನನ್ನಲ್ಲಿರುವ ಕ್ರಿಸ್ತನ ಬಲದಲ್ಲಿ ಹೇಳ್ತೇನೆ. ಹಲ್ಲೆಲೂಯಾ. ಇದು ನೀವು ಹೇಳಬೇಕು.
ನನಗೊಂದು ವಾಗ್ದಾನ ಇದೆ. ನನ್ನ ಬಗ್ಗೆ ದೇವರು ನೇಮಿಸಿರುವಂಥ ವಾಗ್ದಾನ ಅದು ನೆರವೇರದೆ ಹೋಗೋದಿಲ್ಲ. ಕೆಲ ಮನುಷ್ಯರಿಂದ ಅದು ಸ್ವಲ್ಪ ತಡ ಮಾಡ್ಬೋದು ಅಷ್ಟೇ, ಲೇಟ್ ಮಾಡ್ಬೋದು, ಆದರೆ ಇಲ್ಲದ ಮಾಡಲಿಕ್ಕೆ ಆಗಲ್ಲ. ಆಮೇನ್. ಬೋಲ್ಡ್ ಆಗಬೇಕು. ಎರಡನೇದು ಆಡಳಿತ ಇದೆ. ಮೂರನೇದು ಹೇಳ್ತಾ ಇದ್ದಾರೆ ಅದ್ಭುತ ಸ್ವರೂಪನು. ನೋಡಿ, ನಮಗೆ ಒಂದು ವರದ ಮಗನ ಗುಣ ಹೇಳ್ತಾ ಇದೆ, ಅದ್ಭುತ ಸ್ವರೂಪನಾಗಿದ್ದಾನೆ. ಅವರು ಮಾಡೋದೆಲ್ಲ ಅದ್ಭುತಗಳೇ ಮಾಡೋದು, ನಾರ್ಮಲ್ ಆಗಿರೋದಲ್ಲ ಮಾಡೋದು, ಸಾಧಾರಣವಾಗಿರೋದಲ್ಲ, ಅದ್ಭುತವಾದಗಳು ಮಾಡುತ್ತಾರೆ. ಸಾಧಾರಣವಾದವುಗಳನ್ನು ಯೋಚನೆ ಮಾಡಿಕೊಂಡು ನಾವು ಅದು ನೆರವೇರುತ್ತದೋ ಇಲ್ಲವೋ ಅಂತ ಟೆನ್ಷನ್ ಇಲ್ಲ. ನಾವು ನಂಬಬೇಕು, ನನಗೊಂದು ವರದ ಮಗನ ಸಿಕ್ಕಿದೆ, ನನಗೊಂದು ವಾಗ್ದಾನ ಇದೆ, ಅವರು ಅದ್ಭುತ ಮಾಡುತ್ತಾರೆ. ಇದು ನಂಬಿ ಸ್ವೀಕರಿಸು. ಇದೇ ಕ್ರಿಸ್ಮಸ್ಸು. ನನ್ನ ಜೀವನದಲ್ಲಿ ನನ್ನ ದೇವರು ಅದ್ಭುತ ಮಾಡುತ್ತಾರೆ. ಜನ ಹೇಳ್ಬೋದು, ಇದು ಸಾಧ್ಯನಾ, ಇದು ಆಗುದ ಕಾರ್ಯನಾ, ಇದು ಹೆಂಗೆ ನೆರವೇರುತ್ತದೆ, ಇದು ಯಾವ ರೀತಿಯಲ್ಲಿ ಆಗುತ್ತೆ ಅಂತೆಲ್ಲ ಜನ ಕೇಳ್ತಾ ಇರ್ಬೋದು. ನೀವು ಹೇಳಬೇಕು, ನನ್ನ ದೇವರು ಅದ್ಭುತ ಸ್ವರೂಪಿಯಾಗಿದೆ, ಅದ್ಭುತ ಮಾಡುತ್ತಾರೆ. ಹಲ್ಲೆಲೂಯಾ. ಯಾವುದು ಅದ್ಭುತ ಬೇಕು? ಯಾವುದು ಅದ್ಭುತ ಬೇಕು? ಎಲ್ಲ ಒಳ್ಳೆಯ ಕಾರ್ಯಗಳಲ್ಲಿ ಅದ್ಭುತಗಳು ನೀವು ಎದುರು ನೋಡಿರಿ. ಆದರೆ ದೈವಿಕವಲ್ಲದ ವಿಷಯಗಳಿಗಾಗಿ ನೀವು ಅದ್ಭುತ ಎದುರು ನೋಡಬಾರದು. ಹಲ್ಲೆಲೂಯಾ. ಎಲ್ಲ ಒಳ್ಳೆಯ ಕಾರ್ಯಗಳಲ್ಲಿ ನೀವು ಅದ್ಭುತವನ್ನು ಎದುರು ನೋಡಿ. ಭೂಮಿಯಲ್ಲಿ ವ್ಯವಸಾಯ ಮಾಡುತ್ತಾ ಇದೆ, ಅದರಲ್ಲಿ ಆವಾಗಿನ ಪರಿಸ್ಥಿತಿ ಅಂದರೆ ಸರಿಯಾಗಿ ಮಳೆ, ಸರಿಯಾದ ಬಿಸಿಲು, ಸರಿಯಾದ ಪರಿಸ್ಥಿತಿ ನೋಡುವಾಗ ಒಂದು ವೇಳೆ ಅದರಲ್ಲಿ ಆ ಬೆಳೆ ಹಾಕಿರೋದರಲ್ಲಿ 100ರಷ್ಟು ಬೆಳೆ ಬರಲಿಕ್ಕೆ ಒಂದು ವೇಳೆ ಸಾಧ್ಯ ಇಲ್ಲದಿರಬಹುದು. ಆವಾಗ ನೀವು ಅದ್ಭುತದ ನೋಡು. ಇಲ್ಲ, ಪರಿಸ್ಥಿತಿ ವಿಪರೀತವಾಗಿದ್ದರೂ ನನ್ನ ವ್ಯವಸಾಯದಲ್ಲಿ 100 ಪಟ್ಟು ಬೆಳೆ ಸಿಕ್ಕುತ್ತದೆ, ನನ್ನ ದೇವರು ನನಗಾಗಿ ಅದ್ಭುತ ಮಾಡುತ್ತಾರೆ, ಅವನ ಅದ್ಭುತ ಸ್ವರೂಪಿ. ಇದು ಜೀವನದಲ್ಲಿ ನಾವು ನಂಬಿ ಅರಿಕೆ ಮಾಡುವರಾಯಿರಿ. ಎಲ್ಲ ಹೋಯಿತು, ಎಲ್ಲ ಹೋಯಿತು, ಎಲ್ಲ ಹೋಯಿತು ಅಂತ ಪದೇ ಪದೇ ಹೇಳುವಾಗ ಎಲ್ಲ ಹೋಗ್ಬಿಡ್ತದೆ. ಹಲ್ಲೆಲೂಯಾ. ನನ್ನ ದೇವರು ಅದ್ಭುತ ಸ್ವರೂಪಿ, ಅವನ ಅದ್ಭುತ ಮಾಡುತ್ತಾರೆ, ನನಗಾಗಿ ಅದ್ಭುತ ಮಾಡುತ್ತಾರೆ ಎಲ್ಲ ಕಾರ್ಯಗಳಲ್ಲಿ. ಇನ್ನು ಅದ್ಭುತ ಮಾಡುತ್ತಾರೆ ಎಂದು ನಂಬಿ ಅದ್ಭುತ ಆಗಿಲ್ಲ ಅಂತ ಹೇಳಿಕೊಂಡು ವಿಶ್ವಾಸ ಹಿಂಜರಿದು ಹೋಗಲ್ಲ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ಒಳ್ಳೆಯ ಕಾರ್ಯಗಳಲ್ಲಿ ನೀವು ಹಾಗೆ ಹೇಳುವರಾಗಿಲ್ಲ. ಯಾಕಂದರೆ ನಮ್ಮ ದೇವರು ನಮಗಾಗಿ ಅದ್ಭುತ ಮಾಡುತ್ತಾರೆ. ಕೆಟ್ಟೋಗಿರುವಂಥ ಕಿಡ್ನಿ ದೇವರು ಹೊಸದು ಮಾಡುತ್ತಾರೆ. ಅವನ ಅದ್ಭುತ ಸ್ವರೂಪಿಯಾಗಿದ್ದಕ್ಕೆ ಅದ್ಭುತ ಮಾಡುತ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ನಮ್ಮ ಜೀವನದಲ್ಲಿ ಅದ್ಭುತ ಸ್ವರೂಪಿ ಅವರು ನನಗಾಗಿ ಅದ್ಭುತ ಮಾಡುತ್ತಾರೆ. ಸಾಮಾನ್ಯವಾದ ರೀತಿಯಲ್ಲಿ ನೋಡಿದರೆ ಒಂದು ವೇಳೆ ನಡೆಯಲಿಕ್ಕೆ ಸಾಧ್ಯ ಇಲ್ಲದಿರಬಹುದು. ಇದು ನೆರವೇರಲಿಕ್ಕೆ ಒಂದು ಪರಿಸ್ಥಿತಿ ನೋಡಿದರೆ ನೆರವೇರಲಿಕ್ಕೆ ಆಗದಿರಬಹುದು. ಆದರೆ ದೇವರ ಮಕ್ಕಳಾಗಿ ಕರೆಯಲ್ಪಟ್ಟು ದೇವರಿಂದ ನೇಮಿಸಲ್ಪಟ್ಟು ನಂಬಿರುವ ಆತನ ಪ್ರಜೆಗಳಾಗಿರುವ ನಾವು ಹೇಳಬೇಕು, ನನ್ನ ಜೀವನದಲ್ಲಿ ದೇವರು ಅದ್ಭುತ ಮಾಡುತ್ತಾರೆ, ಅವನ ಅದ್ಭುತ ಸ್ವರೂಪಿ ಆಗಿದ್ದರಿಂದ ನನಗಾಗಿ ಅದ್ಭುತ ಮಾಡುತ್ತಾರೆ. ಇದು ವಿಶ್ವಾಸದಲ್ಲಿ ನೀವು ಸ್ವೀಕಾರ್ಯ ಮಾಡು. ಇದೇ ಕ್ರಿಸ್ಮಸ್ ಆಗಿರೋದು. ಹಲ್ಲೆಲೂಯಾ. ಅದ್ಭುತ ಸ್ವರೂಪಿ, ಆಮೇಲೆ ಆಲೋಚನಾ ಕರ್ತನು. ಹಲ್ಲೆಲೂಯಾ. ಆಲೋಚನಾ ಕರ್ತನು. ನಮಗೆ ಅನೇಕ ವಿಷಯಗಳ ಬಗ್ಗೆ ನಮಗೆ ಆಲೋಚನೆ ಇಲ್ಲದಿರಬಹುದು. ನಮ್ಮ ಜನ್ಮಸಿದ್ಧವಾದ ಬುದ್ಧಿಶಕ್ತಿಗಳು ನಮಗೆ ಒಬ್ಬೊಬ್ಬರಿಗೆ ಹೆಚ್ಚು ಕಮ್ಮಿ ಇರಬಹುದು. ಆದರೆ ಅದರಲ್ಲಿ ನಮಗೆ ಆಲೋಚನೆಯನ್ನು ಕೊಟ್ಟು ನಮಗಾಗಿ ಕಾರ್ಯ ನಡೆಸುವನಾಗಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ನನಗೇನು ಶಕ್ತಿ ಇಲ್ಲ, ನನಗೇನು ಬುದ್ಧಿ ಇಲ್ಲ ಅಂತ ಹೇಳಬಾರ್ದು. ಯೆರೆಮೀಯ ಪ್ರವಾದಿಯಾಗಿ ಕರೆಯುವಾಗ ಹೇಳಿದ್ರು, ನಾನು ಬಾಲಕನು, ನನಗೇನು ಬರಲ್ಲ ಅಂತ. ಅವಾಗ ದೇವರು ಹೇಳ್ತಾ ಇದ್ದಾರೆ, ನೀನು ಬಾಲಕನು ಅಂತ ಹೇಳಬೇಡ,
ನಿನಗೇನು ಬರುವುದಿಲ್ಲ ಅಂತ ಹೇಳಬೇಡ. ನಾನು ನಿನ್ನಲ್ಲಿ ನನ್ನ ಮಹಿಮೆಯನ್ನು ಕೊಡುತ್ತೇನೆ. ಅದರಿಂದ ಈಗ ನಮ್ಮ ಜೀವನದಲ್ಲಿ ನಮ್ಮ ಕೊರತೆಗಳ ಬಗ್ಗೆ ಅಂದರೆ ನಾವು ಜಾಸ್ತಿ ಹೇಳುವರಾಗಿರಬಾರ್ದು. ನಮಗೇನೆಲ್ಲ ಇಲ್ಲದಿದೆಯೋ ಅದ್ರ ಬಗ್ಗೆ ಜಾಸ್ತಿ ಹೇಳಬಾರ್ದು. ನನಗೆ ಆರೋಗ್ಯ ಇಲ್ಲ, ನನಗೆ ಸೌಂದರ್ಯ ಇಲ್ಲ, ನನಗೆ ದುಡ್ಡಿಲ್ಲ, ನಾವು ಬಡವರು, ನಾವು ದೀನರು, ನಾವು ದರಿದ್ರರು ಅಂತೆಲ್ಲ ನಾವು ಹೇಳಬಾರ್ದು. ಹಾಲೆಲೂಯಾ. ನಾವೇನು ಹೇಳಬೇಕು? ನಮಗೆ ಇರುವುದಕ್ಕೆ ಸ್ತೋತ್ರ ಹೇಳಿಬಿಟ್ಟು ನನಗೆ ಬುದ್ಧಿ ಇಲ್ಲ ಅಂತ ಹೇಳುದು. ನನಗೆ ಬುದ್ಧಿ ಹೇಳಿ ಕೊಡುವೊಬ್ಬನಿದ್ದಾರೆ, ಆಲೋಚನಾ ಕರ್ತನು ನನಗಿದ್ದಾರೆ. ಈ ಧೈರ್ಯದಲ್ಲಿ ನಾವು ನಿಮ್ಮ ಮುಂದೆ ಪಾಸ್ಟ್ ಆಗಿರೋದು. ಇಲ್ಲದಿದ್ದರೆ ನಾನು ನಿಮ್ಗಿಂತ ಲಾಸ್ಟ್ ಕೆಳಗಲ್ಲ ಹಿಂದೆ ಕೂತಿರ್ಬೇಕಾಯ್ತು. ಹಲ್ಲೆಲೂಯಾ. ಜನ್ಮಸಿದ್ಧವಾದ ಶಕ್ತಿಯಿಂದಲೂ ಮತ್ತು ಮಧ್ಯದಲ್ಲಿ ಪಡೆದುಕೊಂಡಿರುವಂಥ ಭೌತಿಕವಾದ ಅರಿವಿನಿಂದಲೂ ಅಲ್ಲ, ಆಲೋಚನೆ ಕೊಡುವ ಆಲೋಚನಾ ಕರ್ತನಿಂದಲೇ ದೇವರಿಗಾಗಿ ನಿಂತಿರುವುದು. ಹಲ್ಲೆಲೂಯಾ. ಇಂದ ಪ್ರಿಯರೇ, ಇದು ನಿಮ್ಮ ಜೀವನದಲ್ಲಿ ಕೂಡ ನೋಡಿ. ಈ ಕ್ರಿಸ್ಮಸ್ಸಿನ ದಿನಗಳಲ್ಲಿ ನಮಗೊಬ್ಬ ಆಲೋಚನಾ ಕರ್ತನಿದ್ದಾರೆ. ನಮಗೆ ಅರಿವು ಕಡಿಮೆ ಇರುವಾಗ ಆಲೋಚನೆ ಕೊಡುವ ಕರ್ತನ ಹತ್ರ ಕೇಳಬೇಕು. ನಮಗೆ ಸರಿಯಾಗಿ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಇಲ್ಲದರೆ ಆಲೋಚನೆ ಕೊಡುವ ಕರ್ತನ ಹತ್ರ ಕೇಳಬೇಕು. ಹಲ್ಲೆಲೂಯಾ. ನೋಡಿ, ನಾನು ಸಾಧಾರಣ ಹೇಳೋದು, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಈಗ ಹೈಸ್ಕೂಲ್ ಮುಗಿದು ಮತ್ತು ಡಿಗ್ರಿಗೆ ಹೋಗಲಿಕ್ಕೆ ಮುಂಚೆ ಅಥವಾ PUCಗೆ ಹೋಗಲಿಕ್ಕೆ ಮುಂಚೆ ಎಲ್ಲ ಆವಾಗ ಮಕ್ಕಳು ಸ್ವಲ್ಪ ಕೂಡ ಬುದ್ಧಿಜ್ಞಾನ ಬಂದಿರುತ್ತದೆ. ಆವಾಗ ಪ್ರೇಯರ್ ಮಾಡಬೇಕು. ಯಾವ ಸಬ್ಜೆಕ್ಟು ನಾನು ತಗೊಳ್ಬೇಕು, ನಾನು ಮುಂದೆ ಯಾವ ವಿಷಯದಲ್ಲಿ ನಾನು ಮುಂದುವರಿಸಲ್ಪಡಬೇಕು. ಯಾಕಂದರೆ ನಾನು ಫಸ್ಟಲ್ಲಿ ಹೇಳಿದೆ, ನಮಗೊಂದು ವಾಗ್ದಾನ ಇಟ್ಟಿದೆ ದೇವರು. ಆ ವಾಗ್ದಾನ ಏನೆಂಬುದನ್ನು ಕೇಳಬೇಕು. ದೇವರೇ, ನಾನು ಮುಂದೆ ಏನು ಮಾಡಬೇಕು? ಕಾರಣ ನಮಗೆ ದೇವರು ನೇಮಿಸಿರುವಂಥ ರೂಟಲ್ಲಿ ನಾವು ಹೋಗುವಾಗ ಅದು ನಮಗೆ ಪ್ರಯೋಜನಕರವಾಗಿರುತ್ತದೆ. ಈಗ ಒಬ್ಬರನ್ನು ದೇವರು ಒಂದು ಎಂಜಿನಿಯರ್ ಆಗಲಿಕ್ಕಾಗಿ ದೇವರು ನೇಮಿಸಿದೆ ಅಂದಿಟ್ಕೊಳ್ಳಿ. ಅವರು ಡಾಕ್ಟ್ರ್ ಆಗಲಿಕ್ಕೆ ಹೋಗಿದೆ. ಲಾಸ್ಟು ಅವರ ಆ ಮೈಂಡ್ಸೆಟ್ ಅದಕ್ಕೆ ತಕ್ಕ ಆಗ್ತಾ ಇಲ್ಲ. ಲಾಸ್ಟು ಅದು ಬಿಟ್ಟು ಬಂದುಬಿಡ್ತಾರೆ. ಅಂದರೆ ನಾವು ಆಲೋಚನೆ ಕೇಳಬೇಕು. ದೇವರು, ನನ್ನ ಬಗ್ಗೆ ಇರುವ ನಿನ್ನ ಉದ್ದೇಶ ಏನು? ಮದುವೆ ಆಗುವಲಿಕ್ಕಿರುವಂಥ ಮಕ್ಕಳು, ದೇವರೇ, ನನ್ನನ್ನು ಮದುವೆ ಆಗಲಿಕ್ಕಾಗಿ ಯಾರನ್ನು ನಾನು ಮದುವೆ ಆಗಬೇಕು? ನನಗಾಗಿ ನೀವು ಯಾರನ್ನು ನೇಮಿಸಿದೆ? ನೀ ನನಗೆ ಆಲೋಚನೆ ಕೊಡಿ. ಹಲ್ಲೆಲೂಯಾ. ಈ ಮದುವೆ ಆಗಲಿಕ್ಕೆ ಇರುವಂಥ ಮಕ್ಕಳಿಗೆ ನಾನೊಂದು ಸಲಹೆ ಕೊಡೋದೇನೆಂದರೆ, ಮದುವೆ ಆಗಲಿಕ್ಕಾಗಿರುವಂಥ ನೀವು ಯಾರ ಹತ್ರನೂ ಕೇಳೋದಕ್ಕಿಂತ ನೀವು ದೇವರ ಹತ್ರನೇ ಕೇಳಬೇಕು. ನಮಗೆ ಆಲೋಚನೆ ಕೊಡೋನಿದ್ದಾರೆ, ನೀವು ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಕೆಲ ವಿಷಯಗಳಿಗೆ ನಾವು ಒಂದು ದಿವಸ ಆದರೂ ಇಲ್ಲ, 1-2 ದಿವಸ ಇಲ್ಲ 3 ದಿವಸ ಎಲ್ಲ ಉಪವಾಸ ಮಾಡಿ ಪ್ರೇಯರ್ ಮಾಡಬೇಕು. ಉಪವಾಸ ಅಂದಿರುವಾಗ ಊಟ ಬಿಟ್ಟು ಕೆಲಸಕ್ಕೆ ಹೋಗೋದಲ್ಲ. ಊಟ ಬಿಟ್ಟು ಒಂದು ರೂಮ್ ಒಳಗಡೆ ಕೂತ್ಕೊಂಡು ಆ ಪ್ರಾರ್ಥನೆ ಮಾಡಬೇಕು, ದೇವರ ಹತ್ರ ಕೇಳಬೇಕು. ಸುಮಾರು ಪ್ರಾರ್ಥನೆ ಮಾಡಿದ ಮೇಲೆ ಮತ್ತೆ ವಾಕ್ಯ ಓದಬೇಕು. ಹಾಗೆ ಇರುವಾಗ ನಮಗೆ ಅದರಲ್ಲಿ ಒಂದು ಆಲೋಚನೆ ಸಿಕ್ಕುತ್ತದೆ. ಈಗ ಪ್ರಾರ್ಥನೆ ಮಾಡಿ ರೂಮಲ್ಲಿ ಉತ್ತರ ಸಿಕ್ಕಿಲ್ವಾ? ಬೇಡ, ಟೆನ್ಷನ್ ಮಾಡಬೇಡ. ಅಲ್ಲಿ ನಿಮಗೆ ಆತ್ಮದಲ್ಲಿ ಮಾತಾಡಿಲ್ಲ, ಇಲ್ಲ ಒಂದು ಕಿವಿಯಲ್ಲಿ ಕೊರ್ನಲಿನಕ್ಕೆ ದೂದನ್ ಬಂದ ತರಕ್ಕೆ ಬಂದು ಹೇಳಿಲ್ಲ, ಕಿವಿಯಲ್ಲೂ ಕೇಳಿಲ್ಲ, ಟೆನ್ಷನ್ ಮಾಡಬೇಡ. ನೀವು ವಾಕ್ಯ ಓದಿ ನೋಡಿ, ಒಂದು ವಾಕ್ಯದಲ್ಲಿ ಮಾತಾಡು ಅಂತ ಹೇಳಿ, ಆವಾಗ ಒಂದು ವಾಕ್ಯದಲ್ಲಿ ಉತ್ತರ ಸಿಕ್ಕಬಹುದು. ಅದರಲ್ಲೂ ಸಿಕ್ಕಿಲ್ವಾ? ಚಿಂತೆ ಮಾಡಬೇಡ, ನೀವು ಚೆನ್ನಾಗಿ ನಿದ್ರೆ ಮಾಡು. ಜೋಸೆಫನಿಗೆ ಕನಸಲ್ಲಿ ದೇವರು ಕನಸಲ್ಲಿ ಮಾತಾಡ್ತಾರೆ. ಹಲ್ಲೆಲೂಯಾ. ಅಂದ್ರೆ ಈಗ ಅದರ ಪ್ರಾರ್ಥನೆ ಮಾಡಬೇಕು. ನೋಡಿ, ಯಾರು ನಮಗೆ ಆಲೋಚನಾ ಕರ್ತನು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಮಗೆ ಆಲೋಚನಾ ಕರ್ತನಾಗಿದ್ದಾರೆ. ಅವರು ನಮಗೆ ಆಲೋಚನೆ ಕೊಡ್ತಾರೆ ಎಲ್ಲ ವಿಷಯಗಳಲ್ಲಿ. ಅವರು ಆಲೋಚನೆ ಕೊಟ್ಟ ಮೇಲೆ ಫೇಲಿಯರ್ ಆಗಿದೆ ಇಲ್ಲ.
ಪೇತ್ರನಿಗೆ ಹೇಳಿದೆ, ದೋಣಿಯ ಬಲಗಡೆಯಲ್ಲಿ ಬಲೆ ಹಾಕು. ಬಲಗಡೆ ಬಲೆ ಹಾಕಿದೆ, ಬಲೆ ತುಂಬ ಮೀನು ಸಿಕ್ಕಿತ್ತು. ಹಲ್ಲೆಲೂಯಾ. ಯೇಸು ಆಲೋಚನೆ ಕೊಟ್ಟು ಮಾಡುವ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಸಮಾಧಿಯ ಬಳಿಯಲ್ಲಿ ಹೋಗಿ, ಲಾಜರನ ಸಮಾಧಿಯ ಬಳಿಯಲ್ಲಿ ಹೋಗಿ ಯೇಸು ಹೇಳಿದೆ, ಕಲ್ಲನ್ನು ನೀಗಿಸಲಿ. ಆದರೆ ಮರಿಯಳು ಹೇಳಿದು, ಕಲ್ಲು ನೀಗಿಸಬೇಡ, ಅವರು ದುರ್ವಾಸನೆ ಬರುತ್ತದೆ. ಯೇಸು ಹೇಳುತ್ತಾರೆ, ಕಲ್ಲು ನೀಗಿಸು. ಕಲ್ಲು ನೀಗಿಸಿದೆ. ಯೇಸುವಿನ ಆಲೋಚನೆ ಮೇಲೆ ಕಲ್ಲು ನೀಗಿಸಿದೆ, ದುರ್ವಾಸನೆ ಅಲ್ಲ. ಅಲ್ಲಿ ಜೀವಂತವಾಗಿ ಲಾಜರನು ಹೊರ ಬರುವಾಗ ಅಲ್ಲಿ ಸುವಾಸನೆಯಾಯಿತು. ಮಾರ್ತಳು ದುರ್ವಾಸನೆ ಎದುರು ನೋಡಿದೆ. ಆದರೆ ಯೆಹೂದ್ಯರ ಪದ್ಧತಿ ಪ್ರಕಾರ ಸಮಾಧಿ ಮಾಡುವಾಗ ಅವರು ಸುಗಂಧ ತೈಲವನ್ನು ಹಚ್ಚುತ್ತಾರೆ. ಶರೀರದಲ್ಲೆಲ್ಲ ಸುಗಂಧ ತೈಲ ಹಚ್ಚುತ್ತಾರೆ. ಆ ಲಾಜರನು ಜೀವಂತವಾಗಿ ಹೊರಗಡೆ ಬರುವಾಗ ಆ ಸುಗಂಧ ತೈಲದ ಸುವಾಸನೆ ಹೊರಗಡೆ ಬಂದಿತು. ಆದರೆ ಮಾರ್ತಳು ಎದುರು ನೋಡಿರುವುದು ದುರ್ವಾಸನೆ. ಅದು ಮಾರ್ತಳ ಆಲೋಚನೆ. ಆದರೆ ದೇವರ ಆಲೋಚನೆ ಪ್ರಕಾರ ಹೋಗುವಾಗ ಸುವಾಸನೆ ಬಂದಿತ್ತು. ನೋಡಿ, ಅಂದರೆ ನಮಗೆಲ್ಲ ಕಾರ್ಯಗಳಲ್ಲಿ ಆಲೋಚನೆ ಕೊಡುತ್ತಾರೆ. ಮಕ್ಕಳು ಓದುವ ವಿಷಯದಲ್ಲಾಗಲಿ, ಮದುವೆ ಮಾಡುವ ವಿಷಯದಲ್ಲಾಗಲಿ, ಮನೆ ಕಟ್ಟುವ ವಿಷಯದಲ್ಲಾಗಲಿ, ಮನೆ ಕಟ್ಟೋದರಲ್ಲಿ ಕೇಳಬೇಕು, ದೇವರೇ ನಾನು ಯಾವಾಗ ಮನೆ ಕಟ್ಟಬೇಕು, ಅದು ಪ್ರಾರಂಭಿಸೋದು ಹೇಗೆ. ದೇವರಿಗೆ ಸ್ತೋತ್ರ. ಎಲ್ಲದರಲ್ಲಿ ಆಲೋಚನಾ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಪರಾಕ್ರಮಿಯಾದ ದೇವರು. ಹಲ್ಲೆಲೂಯಾ. ಫಸ್ಟ್ ಏನು ಹೇಳಿದೆ? ವರದ ಮಗನು. ನಮಗೊಂದು ವಾಗ್ದಾನ ಇದೆ. 2, ಆಡಳಿದು ಆತನ ಬಾಹು ಮೇಲಿದೆ, ನನಗಾಗಿ ನಡೆಸಿಕೊಡುವನೊಬ್ಬನಿದ್ದಾರೆ. 3ನೇದಾಗಿ ಅವನ ಅದ್ಭುತ ಸ್ವರೂಪಿ, ನನಗಾಗಿ ಅದ್ಭುತ ಮಾಡುತ್ತಾರೆ. 4, ಆಲೋಚನಾ ಕರ್ತನು ನನಗಾಗಿ ಆಲೋಚನೆ ಕೊಟ್ಟು ಬುದ್ಧಿ ಹೇಳಿಕೊಟ್ಟು ನನ್ನನ್ನು ನಡೆಸುವವರಿದ್ದಾರೆ. 5ನೇದು, ಅವರು ಪರಾಕ್ರಮಿಯಾದ ದೇವರಾಗಿದ್ದಾನೆ. ಆಲಸ್ಯಗಾರನು. ನೋಡೋಣ ಮಾಡ್ತೀನಿ ಎಂದು ಹೇಳ್ತೀರಲ್ಲ, ಆದರೆ ನಮ್ಮ ದೇವರು ನೋಡೋಣ ಆಮೇಲೆ ಬನ್ನಿ ಎಂದು ಹೇಳುವ, ಸರಿ ಈಗ ನನ್ನ ಟೈಮ್ ಇಲ್ಲ ಆಮೇಲೆ ನೋಡ್ತೀನಿ ಎಂದು ಹೇಳುವಂತ ಆಲಸ್ಯಗಾರನಲ್ಲ. ಮತ್ತೆ ಪರಾಕ್ರಮಶಾಲಿಯಾದ ದೇವರು. ಅವನು ಯುದ್ಧ ವೀರನನ್ನೇ ಹೋಗಿ ಅವನು ದುರ್ಗಡಗಳನ್ನು ಸಮ ಮಾಡುವನು, ಅಡ್ಡಿಗೋಡೆಗಳನ್ನು ತೆಗೆದು ಹಾಕುವನು. ಅವನು ನಮಗಾಗಿ ಮಾರ್ಗವನ್ನು ಸಿದ್ಧಪಡಿಸುವನು. ಅವನು ಪರಾಕ್ರಮಶಾಲಿ. ಆ ಪರಾಕ್ರಮಶಾಲಿಯಾದ ದೇವರನ್ನು ಆಹ್ವಾನ ಮಾಡು ನನ್ನ ಜೀವನಕ್ಕೆ. ದೇವರೇ, ನೀ ಪರಾಕ್ರಮಶಾಲಿಯಾಗಿ ನೀ ನನ್ನ ದೇವರಾಗಿರಲಿ, ನಾನು ನಿನ್ನ ಪ್ರಜೆಯಾಗಿರುತ್ತೇನೆ. ಒಂದು ನಾಯಕನು ಪರಾಕ್ರಮಶಾಲಿ ಆಗಿರುವಾಗ ಅವರ ಜೊತೆಯಲ್ಲಿ ಇರುವರು ಕೂಡ ಹೆಂಗೆ ಆಗುತ್ತದೆ? ಅದೇ ವೇಗದ ಬರುತ್ತದೆ. ಯಾಕಂದರೆ ಲೀಡ್ರು ಮುಂದೆ ಓಡ್ತಾ ಇದ್ದಾರೆ, ಆವಾಗ ಹಿಂದೆ ಇರುವರು ಜೊತೆ ಇರಬೇಕಂದ್ರೆ ಓಡಲೇಬೇಕಾಗಿರುತ್ತದೆ. ಹಲ್ಲೆಲೂಯಾ. ನಮ್ಮ ದೇವರು ಪರಾಕ್ರಮಶಾಲಿ ಆಗಿರುವುದರಿಂದ ನಾವು ಪರಾಕ್ರಮಶಾಲಿಗಳಾಗಿರುತ್ತೇವೆ. ನೋಡಿ, ಆ ದೇವರಲ್ಲಿ ಆಶ್ರಯಿಸುವಾಗ ನಮ್ಮ ಕಾರ್ಯಗಳಿಗೆ ನಿಧಾನ ಎಂಬುದು ಇರಲ್ಲ, ನಮ್ಮ ಕಾರ್ಯಗಳಿಗೆ ತಡೆ ಎಂಬುದಿರಲ್ಲ. ಹಲ್ಲೆಲೂಯಾ. ನನಗಾಗಿ ಯುದ್ಧ ಮಾಡುವ ಯುದ್ಧ ವೀರನು. ನೋಡಿ, ಗಿದ್ಯೋನನ ಬಗ್ಗೆ ಅದೇ ಥರ ಹೇಳಿದೆ, ಅಲ್ಲಿಯೂ ಎಲೆ ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. ಯಾಕಂದರೆ ಪರಾಕ್ರಮಶಾಲಿಯಾದ ದೇವರು ಪರಾಕ್ರಮಶಾಲಿಗಳಿಗೆ ಫ್ರೆಂಡ್ಶಿಪ್ ಸೇರೋದು, ಆಲಸ್ಯಗಾರರಿಗೆ ಫ್ರೆಂಡ್ಶಿಪ್ ಸೇರಿಲ್ಲ ದೇವರು. ನೋಡಿ, ದೇವರು ನಾವು ಸತ್ಯವೇದದಲ್ಲಿ ದೇವರ ಜನರನ್ನು ಆಯ್ಕೆ ತನಗಾಗಿ ಸೇವೆಗಾಗಿ ಆಯ್ಕೆ ಮಾಡಿದ್ದು ನೀವು ನೋಡಿ, ಆದಿಯಿಂದ ನೋಡಿ ಒಂದೊಂದು ವಿಷಯಗಳಲ್ಲಿ ನೀವು ನೋಡಿಕೊಳ್ಳಿರಿ. ಆರಾಧನೆ ಅರ್ಪಿಸಲಿಕ್ಕೆ ಉತ್ಸಾಹಿಯಾದ ಹಾಬೇಲನ ಆರಾಧನೆ ಮೆಚ್ಚಿದೆ. ಆದರೆ ಕಾಯೇನನ ಅವನು ಒಳ್ಳೆಯದೇ ಅರ್ಪಿಸಿದೆ. ಒಳ್ಳೆಯದೇ ಅರ್ಪಿಸುವಾಗಲೂ ಅವನ ಮನೋಭಾವದಲ್ಲಿ ನನಗಿಷ್ಟ ಇರೋದು ನೋಡಿ ನಾನು ಅರ್ಪಿಸಿದೆ ಅಂದಳು.
ಆದರೆ ಅವನ ಒಳ್ಳೇದು ಅರ್ಪಿಸುವಾಗಲೂ ಅವನಿಗೆ ಇನ್ನೂ ಚೆನ್ನಾಗಿ ಮಾಡಬೇಕೆಂಬುದು ಇಲ್ಲದೆ ಅವನು ಅರ್ಪಿಸಿದೆ ಅಂದೆ. ಹಲ್ಲೆಲೂಯಾ. ಆರಾಧನೆ ಅರ್ಪಿಸುವುದರಲ್ಲಿಯೂ ಪರಾಕ್ರಮಶಾಲಿ ಆಗಿರಬೇಕು. ದೇವರ ಅಂಥವರನ್ನೇ ಆಯ್ಕೆ ಮಾಡೋದು. ನೋಹನನ್ನು ಕರೆದರು, ನೀನು ಒಂದು ನಾವೇ ತಯಾರು ಮಾಡಬೇಕು. ಅದುವರೆಗೂ ನಾವೇ ಏನೆಂದೇ ಜನರಿಗೆ ಗೊತ್ತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಮಳೆ ಇಲ್ಲ, ನೀರಿಲ್ಲ, ಮತ್ತೆ ನೀರಲ್ಲಿ ತೇಲಾಡುವಂಥ ನಾವೇ ಅದು ಅವಶ್ಯಕತೆ ಇರಲಿಲ್ಲ. ಆದರೆ ದೇವರು ನೋಹನಿಗೆ ಹೇಳಿದೆ, ಅವನು ಪರಾಕ್ರಮಶಾಲಿ ಆಗಿದ್ದಕ್ಕೆ ಅವನೇನು ಮಾಡಿದೆ, ಅವನು ಕೊಡ್ಲಿ ಎತ್ಕೊಂಡು ಮರ ಕಡಿಯಲಿಕ್ಕೆ ಹೋಗಿ ಮರ ಕಡಿದು ಅದನ್ನು ಶೇಪು ಮಾಡಿ ಅದನ್ನು ಬೆಂಡು ಮಾಡೋದನ್ನು ಬೆಂಡಾಗಿ ರೆಡಿ ಮಾಡಿ ನಾವೇ ತಯಾರು ಮಾಡಿದ್ದು. ಆಲಸ್ಯಗಾರನಾಗಿದ್ದರೆ ಹೇಳ್ತಾ ಇದ್ದೀರಾ? ಇಲ್ಲಿದ್ದೀರಾ? ಅಯ್ಯೋ ಅದು ನನಗೆ ಗೊತ್ತೇ ಇಲ್ಲ ಸ್ವಾಮಿ, ಹಿಂಗೆ ಮಾಡಪ್ಪ ಅಂತ ಹೇಳಿದ್ರು, ನನಗೆ ಅದು ತಲೆಯೇ ಅಂಡ್ತಾ ಇಲ್ಲ ಅಂತ ಹೇಳಿದ್ರೆ ದೇವ್ರು ಹೇಳ್ತಾರೆ, ನಿನ್ನ ಪ್ರಯೋಜನ ಇಲ್ಲಪ್ಪ, ಏನೋ ನೀನು ಬೇರೆಯವ್ರನ್ನ ಕರ್ತೀನಿ ಅಂತ. ಹಲ್ಲೆಲೂಯಾ. ಒಬ್ಬೊಬ್ಬರನ್ನು ನೋಡಿ ಇಸ್ರಾಯೇಲಿಗೆ ಮೊದಲನೇ ಅರಸನಾಗಿ ಒಬ್ಬರನ್ನ ಆರಿಸಿಕೊಂಡ್ರು. ಯಾರನ್ನು? ಸೌಲನು. ಭುಜ ಎತ್ತರವಾದವನು, ಕೋಮಳ ರೂಪಿ, ಮತ್ತು ಅವನಲ್ಲಿ ಒಂದು ಪರಾಕ್ರಮ ನೋಡಿದೆ. ಅವನ ಅಪ್ಪನ ಕಾಣದೆ ಹೋಗಿರುವಂಥ ಕತ್ತೆಯನ್ನು ಹುಡುಕಿ ಹೋಗ್ತಾ ಇದ್ದರು. ಕಾಣದೆ ಹೋಗಿರುವ ಕತ್ತೆಯನ್ನು ಹುಡುಕಿ ಎಲ್ಲ ಕಡೆ ಹುಡುಕಿ ತಡಗ್ತಾ ಇದ್ರು. ಪರವಾಗಿಲ್ಲ, ಇವನ್ನು ಅಭಿಷೇಕ ಮಾಡೋಣ ಅಂತ. ಹಲ್ಲೆಲೂಯಾ. ಆದರೆ ಅವನು ಹಾಗೆ ಮಾಡುವಾಗಲೂ ಅವನಿಗೆ ದೇವರ ಮೇಲಿರುವಂಥ ಆಶ್ರಯ ಕಡಿಮೆ ಆಗಿರುವಾಗ, ಸರಿ ನೀನು ಬೇಡಪ್ಪ, ನಿನಗಿಂತ ಇನ್ನೊಬ್ಬರನ್ನು ಕರೆಸಿಕೊಳ್ತೇನೆ ಅಂತ ದಾವೀದನ್ನು ಆರಿಸಿಕೊಂಡ್ರು. ನೋಡಿ, ಎಲ್ಲರನ್ನೂ ನೋಡಿರಿ. ಹೊಸ ಒಡಂಬಡಿಕೆಯಲ್ಲಿ ಶಿಷ್ಯರನ್ನ ಆರಿಸಿಕೊಂಡ್ರು. ಮನೆಯಲ್ಲಿ ನಿದ್ರೆ ಮಾಡೋರು ಮನೆಗೆ ಹೋಗಿ, ಎದ್ದೇಳಪ್ಪ, ನೀನು ಯಾವುದು ಕೆಲಸ ಇಲ್ವಾ, ನನ್ನ ಜೊತೆಯಲ್ಲಿ ಬಾ, ಸೇವೆಗೆ ಬಾ ಅಂತೇಳಿ ಕರೆದಿಲ್ಲ. ಹೌದಾ? ಯಾರನ್ನು ಕರೆದರು? ಮೀನು ಹಿಡಿದು ಬಾಲೆ ಸರಿ ಮಾಡುವವರ ಬಳಿಕೆ ಕರೆದಿದ್ದಾರೆ. ಮೀನು ಹಿಡಿದು ಸುಸ್ತಾಗಿ ಮನೆಗೆ ಹೋಗಿಲ್ಲ. ಮೀನು ಹಿಡಿದು ಸುಸ್ತಾಗಿ ಇದ್ದರು ಅವನು ಇನ್ನೂ ಮತ್ತೆ ಬಾಲೆ ಹರಿದೋಗಿರುವಂಥ ಜಾಗ ಎಲ್ಲ ಬಾಲೆ ಸರಿ ಮಾಡ್ತಾ ಇದ್ದವರು. ಅಂದವರೇ ಬೇಕಾಗಿರೋದು. ಇಲ್ಲಿದ್ದೀರಾ? ಪರಾಕ್ರಮಶಾಲಿಯಾದ ದೇವರನ್ನು ನಿಮ್ಮ ಜೀವನಕ್ಕೆ ಆಹ್ವಾನ ಮಾಡಿದರೆ ನೀವು ಪರಾಕ್ರಮಶಾಲಿ ಆಗಲಿರ್ವಿ. ಫಸ್ಟೇ ಹೇಳಿದೆ, ವರದ ಮಗನು ನಮಗೆ ದೊರಕಿದೆ. ಆ ವರದ ಮಗನು ನಮ್ಮಲ್ಲಿ ಇರುವಾಗಲೇ ನಾವು ಪರಾಕ್ರಮಶಾಲಿ ಆಗೋದು. ಆವಾಗಲೇ ನಮ್ಮ ಜೀವನಕ್ಕೆ ವೇಗಶಾಲಿಗಳಾಗಿ ಮಾರ್ಪಡೋದು. ಇಲ್ಲದಿದ್ದರೆ ಎಲ್ಲ ದೇವರು ಕೊಟ್ಟರೆ ಸಾಕು ಅಂತ ಹೇಳ್ಕೊಂಡು ಕಾಯ್ತಾ ಇರ್ತೀವಿ. ನೋಡಿ, ಈಗ ದೇವರದು ಗುಣಗಳು ಹೇಳಿ. ಒಂದು ವರದ ಮಗನು, ಕರ್ತನು ನಮಗಾಗಿ ವರದಾನವಾಗಿದೆ. ಹಾಗಾದರೆ ಪ್ರತಿಯೊಬ್ಬರು ಹೇಳ್ಬೋದು, ನನಗೆ ಒಂದು ವರ ದೇವರು ಕೊಟ್ಟಿದ್ದಾರೆ, ನನಗೊಂದು ವಾಗ್ದಾನ ದೇವರು ಕೊಟ್ಟಿದ್ದಾರೆ, ಅದು ಕರ್ತನಾದ ಯೇಸು ಕ್ರಿಸ್ತನೇ. ಎರಡನೇದಾಗಿ, ಆ ವರದ ಮಗನಾಗಿರುವ ಕ್ರಿಸ್ತ ಯೇಸು ನೋಡಿ ನನಗೆ ಏನು ಮಾಡಿದ್ದಾನೆ, ಆಡಳಿತ ಬಾಹುವಿನ ಮೇಲೆ ಹೊತ್ತುಕೊಂಡವನು, ಅಥವಾ ನನಗಾಗಿ ಎಲ್ಲವೂ ನಡೆಸಿಕೊಳ್ಳಲಿಕ್ಕೆ ಶಕ್ತನಾಗಿದ್ದವನಾಗಿದ್ದಾನೆ. ಮತ್ತು ಅವನ ಅದ್ಭುತ ಸ್ವರೂಪಿ, ನನ್ನ ಜೀವನದಲ್ಲಿ ಅದ್ಭುತಗಳು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಾನು ಸಾಧ್ಯನೇ ಇಲ್ಲ, ನನಗೆ ಪರಿಸ್ಥಿತಿ ಇಲ್ಲ, ಇದಕ್ಕೊಂದು ಚಾನ್ಸೇ ಇಲ್ಲ ಅಂದ ಪರಿಸ್ಥಿತಿಗಳು ದೇವರು ನನಗಾಗಿ ಅದ್ಭುತ ಮಾಡುತ್ತಾನೆ ಎಂದ ಅದ್ಭುತ ಸ್ವರೂಪಿ ನನಗಿದ್ದಾನೆ. ನನಗಾಗಿ ಆಲೋಚನಾ ಕರ್ತನಿದ್ದಾನೆ. ನನಗೆ ಆಲೋಚನೆ ಕಡಿಮೆಯಾಗಿರುವಾಗಲೂ, ನನಗೆ ಸರಿಯಾದ ತೀರ್ಮಾನ ತಗೊಳ್ಳಿಕ್ಕೆ ಶಕ್ತಿ ಇಲ್ಲದಿರುವಾಗಲೂ, ನನ್ನ ಬುದ್ಧಿಶಕ್ತಿಯಲ್ಲಿ ಕೊರತೆ ಇರುವಾಗಲೂ ನನಗಾಗಿ ಆಲೋಚನೆ ಕೊಡೋರು ಒಬ್ಬನು ನನಗೆ ಹುಟ್ಟಿದ್ದಾರೆ. ಆಲೋಚನಾ ಕರ್ತನು ನನಗಿದ್ದಾನೆ. ಮತ್ತು ಅದು ಮಾತ್ರವಲ್ಲ, ಅವನು ಪರಾಕ್ರಮಶಾಲಿಯಾದ ದೇವರಾಗಿದ್ದಾರೆ. ಆಲಸ್ಯಗಾರನಲ್ಲ, ನನ್ನ ಜೀವನದಲ್ಲಿ ನನಗಾಗಿ ಪರಾಕ್ರಮಶಾಲಿ ಎಂದೆ, ಯುದ್ಧ ವೀರನೆಂದೆ, ನನಗೋಸ್ಕರ ಯುದ್ಧ ಮಾಡುವ ಕರ್ತನಿದ್ದಾನೆ. ಅವನು ವೇಗಶಾಲಿಯಾಗಿದ್ದಾನೆ, ಅವನು ನನಗಾಗಿ ಕಾರ್ಯ ಮಾಡುತ್ತಾನೆ. ನನ್ನನ್ನು ಕೂಡ ಆಲಸ್ಯಗಾರನಾಗಿರದೆ ಪರಾಕ್ರಮಶಾಲಿಯಾಗಿ ನನ್ನನ್ನು ಉತ್ಸಾಹಪಡಿಸುವನಾಗಿರುತ್ತಾನೆ. ನನಗೊಬ್ಬ ದೇವರು ಜನಿಸಿದ್ದಾನೆ, ನನಗೊಬ್ಬ ರಕ್ಷಕನು ಹುಟ್ಟಿದ್ದಾನೆ, ನನಗೊಬ್ಬ ಸಹಾಯಕನು ಬಂದಿದ್ದಾನೆ, ನನಗಾಗಿ ದೇವರು ಕಾರ್ಯ ಮಾಡುವನಾಗಿದ್ದಾರೆ. ಹಲ್ಲೆಲೂಯಾ. ಇದು
ಕೇಳುವುದೆಲ್ಲ ನಿಮ್ಮ ಹೃದಯದ ಹಲಗೆ ಮೇಲೆ ನೀವು ಬರೆದಿಟ್ಟುಕೊಳ್ಳಿರಿ. ಇದೇ ಕ್ರಿಸ್ಮಸ್ ಎಂಬುದನ್ನು. ಇದು ನಿಮ್ಮ ಜೀವನದಲ್ಲಿ ಇದ್ದರೆ ದಿನಾಲು ನಿಮ್ಮ ಜೀವನ ಕ್ರಿಸ್ಮಸ್. ಕೆಲ ಸಭೆಯವರು ಕ್ರಿಸ್ಮಸ್ಸನ್ನು ಆಚರಿಸಲ್ಲ. ಇದು ತಪ್ಪು ಎಳೆದುಕೊಂಡು ಮಾಡುವವರು ಇದ್ದಾರೆ. ಅದು ಯೇಸು ಆವತ್ತೇ ಜನಿಸಿದೆ ಅಂತ ನಿಮ್ಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ. ಮತ್ತು ಯೇಸು ಇವತ್ತು ಒಂದೇ ದಿವಸನೇ ನಿಮಗೆ ಭೂಮಿಯಲ್ಲಿ ಹುಟ್ಟಿರೋದಾ ಅಂತ ಕೇಳೋರಿದ್ದಾರೆ. ಆದರೆ ಒಂದು ಜ್ಞಾಪಕಾರ್ಥಕ್ಕಾಗಿ ಅದು ಮಾಡುತ್ತೇವೆ ಅಷ್ಟೇ. ಆದರೆ ಈ ವಾಕ್ಯ ಪ್ರಕಾರ ನಾವು ಕ್ರಿಸ್ತನನ್ನು ಸ್ವೀಕರಿಸಿ ದಿನಾಲು ಕ್ರಿಸ್ತನಲ್ಲಿ ಜನಿಸಿ ಕ್ರಿಸ್ತನು ನಮ್ಮಲ್ಲಿ ವಾಸಿಸುವುದಾಗಿರಲಿ. ನಾವು ಕ್ರಿಸ್ಮಸ್ ಸೀಸನ್ ಬರುವಾಗ ಕ್ರಿಸ್ಮಸ್ ಟ್ರೀ ಮತ್ತು ಕ್ರಿಸ್ಮಸ್ ಕೇಕು, ಕ್ರಿಸ್ಮಸ್ ಗಿಫ್ಟು ಅಂತ ಹೇಳಿ ನಾವು ಅದನ್ನು ಇದು ಮಾಡಿಕೊಳ್ಳೋದಲ್ಲ. ಆದರೆ ಇದೇ ನಮಗಿರುವುದು ಈ 5 ವಿಷಯಗಳು. ಇವುಗಳು ನಮ್ಮ ಒಳಗಡೆ ಇದ್ದರೆ ನಾವೇನಾಗಿದೆ, ಯಥಾರ್ಥವಾದ ಕ್ರಿಸ್ಮಸ್ಸಲ್ಲೇ ಇದ್ದೇವೆ. ಹಾಲೆಲೂಯಾ. 6ನೇದು ನಿತ್ಯನಾದ ತಂದೆ. ನಮ್ಮ ತಂದೆಗಳು ನೋಡಿ, ಒಂದು ಕಾಲ ಬಂದ ಮೇಲೆ ಭೂಮಿಯಿಂದ ಆಯುಸ್ಸು ಮುಗಿದು ಹೋಗ್ಬಿಡ್ತದೆ, ಹೌದಲ್ವಾ? ಆದರೆ ನಿತ್ಯನಾದ ತಂದೆ ಇದ್ದಾನೆ, ಶಾಶ್ವತವಾದ ಒಬ್ಬ ತಂದೆ ಇದ್ದಾರೆ ನಮಗೆ. ಆ ವರದ ಮಗನು ನಮಗೆ ನಿತ್ಯ ಕಾಲ ಇರುವ ತಂದೆಯಾಗಿದ್ದಾರೆ. ಒಬ್ಬ ತಂದೆ ಸಂತೈಸುವ ಹಾಗೆ, ಒಬ್ಬ ತಂದೆ ನಮಗೆ ಸಲಹೆ ಕೊಟ್ಟು ನಡೆಸುವ ಹಾಗೆ, ಒಂದು ತಂದೆ ಪೋಷಿಸುವ ಹಾಗೆ ಆ ಕರ್ತನು ನಮ್ಮನ್ನು ಪೋಷಿಸುತ್ತಾರೆ. ನಿತ್ಯನಾದ ತಂದೆ. ಸ್ವಲ್ಪ ದಿವಸಕ್ಕಲ್ಲ. ಮಕ್ಕಳೇ, ನಿಮ್ಮಲ್ಲಿ ಯಾರಾದರೂ ನೋಡಿ ನನಗೆ ತಂದೆಯ ಪ್ರೀತಿ ಇಲ್ಲ, ಇಲ್ಲಾಂದರೆ ನನಗೆ ತಂದೆ ನೋಡಿ ಸರಿಯಾಗಿ ನನ್ನನ್ನು ಗಮನಿಸ್ತಾ ಇಲ್ಲ, ತಂದೆ ನನಗೆ ಸರಿಯಾಗಿ ಯಾವುದೋ ಒಂದು ನನ್ನ ವಿಷಯಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ನಿಮಗೆ ಯಾರಾದರೂ ನಿಮ್ಮ ಮನಸ್ಸಲ್ಲಿ ಇದ್ದರೆ, ಈ ಡೂಪ್ಲಿಕೇಟ್ ತಂದೆಕ್ಕಿಂತ ನೋಡಿ ನಿತ್ಯನಾದ ತಂದೆ ಇದ್ದಾರೆ. ಹಲ್ಲೆಲೂಯಾ. ನಮ್ಮನ್ನು ದೃಢಪಡಿಸುವ ತಂದೆಯಾಗಿ ಯಾರಿದ್ದಾರೆ? ನಮಗೊಬ್ಬ ಕರ್ತನಿದ್ದಾರೆ. ಕೆಲವರು ಹೇಳ್ಬೋದು, ನಮ್ಮ ತಂದೆ ನನಗೋಸ್ಕರ ಏನು ಮಾಡಿ ಇಟ್ಟಿಲ್ಲ, ಎಲ್ಲ ಖಾಲಿ ಮಾಡಿಕೊಂಡು ಹೊರಟೋದ್ರು ಅಂತ. ನಾನು ಹೇಳ್ತೀನಿ, ನಿಮಗೆ ನಿತ್ಯನಾದ ತಂದೆ ಇದ್ದಾರೆ, ನಿತ್ಯನಾದ ತಂದೆ ಇದ್ದಾರೆ. ನಾನು ಈ ಮುಂಜಾನೆಯಲ್ಲಿ ನೋಡಿ ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ಏನಾದರೂ ಪೂರ್ವಿಕರ ಆಸ್ತಿ ವಿಚಾರದಲ್ಲಿ ನೀವು ಅದರಲ್ಲಿ ಚಿಂತೆ ಮಾಡುವವರು ಯಾರಾದರೂ ಇದ್ದರೆ, ನೀವು ಈ ತಂದೆ ನ್ಯಾಯವಾಗಿ ಮಾಡಿಲ್ಲ ಅಂದ್ರು ಪರಲೋಕದಲ್ಲಿರುವ ನಿತ್ಯನಾದ ತಂದೆ ನಿಮಗೆ ನ್ಯಾಯವಾದದನ್ನು ಒದಗಿಸುವನಾಗಿರುತ್ತಾನೆ. ಅವರು ನಿತ್ಯನಾದ ತಂದೆ ನ್ಯಾಯವಾದದನ್ನು ಸರಿಯಾದ ರೀತಿಯಲ್ಲಿ ಒದಗಿಸುವನಾಗಿರುತ್ತಾನೆ. ನಿತ್ಯನಾದ ತಂದೆಯ ಬಳಿಯಲ್ಲಿ ಕೇಳು, ಅವರು ನಮಗಾಗಿ ಸರಿಯಾಗಿ ನಡೆಸಿಕೊಡುವನಾಗಿರುತ್ತಾನೆ. ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಐಶ್ವರ್ಯ ಯಾವುದರಲ್ಲಿ ಐಶ್ವರ್ಯವಂತನು? ಸಮಾಧಾನದಲ್ಲಿ ಐಶ್ವರ್ಯವಂತನು. ಸಮಾಧಾನದ ಪ್ರಭು ಆಗಿದ್ದಾನೆ. ಸಮಾಧಾನದಲ್ಲಿ ಐಶ್ವರ್ಯವಂತನಾಗಿದೆ. ಎಷ್ಟು ತೆಗೆದಿರು ಇನ್ನೂ ಅಲ್ಲಿ ಇರ್ತದೆ. ಯಾವುದು? ಸಮಾಧಾನ. ಆ ಸಮಾಧಾನದ ಪ್ರಭು ಹತ್ರ ಹೋಗಿ ನಾವು ಸಮಾಧಾನವನ್ನು ಕೊಂಡುಕೊಂಡು ಬನ್ನಿರಿ. ಅದೇ ಕ್ರಿಸ್ಮಸ್ ಎಂಬುದನ್ನು. ಹಲ್ಲೆಲೂಯಾ. ಅಯ್ಯೋ ನನ್ನ ನೆಮ್ಮದಿನೇ ಇಲ್ಲ ಅಂತ ಹೇಳಿದ್ರೆ, ಅಯ್ಯೋ ಅವರು ಐಶ್ವರ್ಯವಂತನು, ಸಮಾಧಾನದಲ್ಲಿ ಐಶ್ವರ್ಯವಂತನು ಅಲ್ಲಿದ್ದಾರೆ, ತಕ್ಕೊಳ್ರಿ. ಹಲ್ಲೆಲೂಯಾ. 7 ವಿಷಯ ಆಯ್ತಲ್ಲ. ಒಂದು, ಆಡಳಿದು ಬಾಹು ಮೇಲೆ ಹೊತ್ತವನು, ಅದ್ಭುತ ಸ್ವರೂಪಿ, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಅವರು ನಮಗೆ ದೊರಕಿದ್ದಾರೆ. ಆ ವರದ ಮಗನ ಜನನದಲ್ಲಿ 7ನೇ ವಾಕ್ಯದಲ್ಲಿದೆ, ದಾವೀದನ ಸಿಂಹಾಸನವು
ಆಡಳಿತವು ಅಭಿವೃದ್ಧಿಯಾಗುವುದು. ಆ ಕರ್ತನು, ಈ 7 ಗುಣಗಳಿರುವ ಕರ್ತನು ನನ್ನ ಮತ್ತು ನಿಮ್ಮ ಜೀವನದಲ್ಲಿ ಬಂದಿದ್ದರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗುವುದು. ಅದು ದಾವೀದನ ಸಿಂಹಾಸನ ಅಭಿವೃದ್ಧಿಯಾಗುವುದಾದರೆ ಇವತ್ತು ಸ್ವೀಕರಿಸುವ ನನ್ನ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತದೆ. ಯಾರು ಸ್ವೀಕಾರ್ಯ ಮಾಡುತ್ತೀರೋ ಅವರಿಗೆ ಅಭಿವೃದ್ಧಿ ಆಗುತ್ತದೆ. ಅದೇ ಕ್ರಿಸ್ಮಸ್ ಎಂಬುದು. ಕ್ರಿಸ್ತನು ನನ್ನ ಒಳಗಡೆ ಬರುವರು, ನನ್ನ ಜೀವನ ಅಭಿವೃದ್ಧಿಯಾಗುವುದು. ಮತ್ತು ಅದು ಮಾತ್ರವಲ್ಲ, ದಾವೀದನ ರಾಜ್ಯದಲ್ಲಿ ನಿತ್ಯ ಸಮಾಧಾನವಿರುವುದು. ನಿತ್ಯ ಸಮಾಧಾನವಿರುತ್ತದೆ. ಅಭಿವೃದ್ಧಿಯು ಮತ್ತು ಸಮಾಧಾನವಿರುವುದು. ಅಭಿವೃದ್ಧಿಯು ಸಮಾಧಾನವು ಯಾವಾಗ? ಈ ವರದ ಮಗನಾದ ಕ್ರಿಸ್ತನು ನನ್ನಲ್ಲಿ ಬರುವಾಗ. ನಮ್ಮಲ್ಲಿ ಆವಾಗಲೇ ಹುಟ್ಟಿ ಬಂದಿದ್ದಕ್ಕೆ ನಾವಿಲ್ಲಿ ಒಳಗಡೆ ಬಂದಿದೆ. ಆದರೆ ಕ್ರಿಸ್ತನು ನಮ್ಮನ್ನು ಬಿಟ್ಟು ಎಲ್ಲಾದರೂ ದೂರ ಹೋಗಿದೆಯಾ ಅಂತ ನೋಡಬೇಕು. ನಮ್ಮ ಸ್ವಭಾವ ನೋಡಿ, ನಮ್ಮ ಗುಣ ನೋಡಿ, ನಮ್ಮ ನಡವಳಿಕೆ ನೋಡಿ, ಅಯ್ಯೋ ನಿಮ್ಮ ಸಹವಾಸನೆ ಬೇಡಪ್ಪ ಅಂತ ಹೇಳಿಕೊಂಡು ನಮ್ಮಲ್ಲಿ ಬಂದ ಯೇಸು ಕ್ರಿಸ್ತ ನಮ್ಮನ್ನು ಬಿಟ್ಟು ದೂರ ಏನಾದರೂ ಹೋಗಿದೆಯಾ ಅಂತ ನೋಡಿ ಈ ಕ್ರಿಸ್ಮಸ್ಗೆ ಮತ್ತೆ ಆಹ್ವಾನ ಮಾಡಬೇಕು. ಅದಕ್ಕೆ ಈಗ ಮುಂಚಿತವಾಗಿ ಹೇಳೋದೇನೆಂದರೆ, ನೀವು ಕ್ರಿಸ್ಮಸ್ ಡೇಟ್ ಬರುವಷ್ಟಕ್ಕೆ ನೀವು ರೆಡಿ ಆಗಲಿಕ್ಕೆ ಇವತ್ತು ಈ ವಾಕ್ಯ ಕೊಟ್ಟಿರೋದು. ಏನು ಕ್ರಿಸ್ಮಸ್ ಅಂತ ಹೇಳಿಕೊಡೋದು ಇವತ್ತು. ಅದಕ್ಕೆ ಈಗ ನೀವು ಇದನ್ನು, ಓ ಕರ್ತನೇ ನನ್ನನ್ನು ಬಿಟ್ಟು ಎಲ್ಲಾದರೂ ಹೋಗಿದೆಯಾ ದೇವರೇ, ನನ್ನ ಮನೆಯಿಂದ ಹೋಗಿದೆಯಾ, ನನ್ನ ಹೃದಯದಿಂದ ಹೋಗಿದೆಯಾ, ಏಸಪ್ಪ ತಿರುಗಿ ನನ್ನಲ್ಲಿ ಬಂದು ವಾಸವಾಗಿರಲಿ ಎಂದು ಕೇಳಿ. ಅವರಿರುವಾಗ ಅಭಿವೃದ್ಧಿ ಆಗುತ್ತದೆ, ಅವರಿರುವಾಗ ಸಮಾಧಾನವಾಗುತ್ತದೆ. ಹಾಲೆಲೂಯ. ಇದನ್ನು ಯಾವ ರೀತಿಯಲ್ಲಿ ಪಡ್ಕೊಂಡಿದೆ ಕೂಡ ಹೇಳಿ ಮುಗಿಸ್ತೇನೆ. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಲೂಕನ ಸುವಾರ್ತೆ ತೆಗಿರಿ, 2ನೇ ಅಧ್ಯಾಯ 25ನೇ ವಾಕ್ಯ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸೀಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಈ ಮನುಷ್ಯನು ನೀತಿವಂತನೂ ದೇವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿದ್ದನು. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಇವನು ಪವಿತ್ರಾತ್ಮ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ಆಗ ತಂದೆ ತಾಯಿಗಳು ಯೇಸುವೆಂಬ ಮಗುವಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಪದ್ಧತಿಯ ಪ್ರಕಾರ ನಡೆಸಬೇಕೆಂದು ಅದನ್ನು ಒಳಕ್ಕೆ ತರಲು ಅವನು ಅದನ್ನು ತನ್ನ ಕೈಯಲ್ಲಿ ತಕ್ಕೊಂಡು ದೇವರನ್ನು ಕೊಂಡಾಡಿ, ಒಡೆಯನೇ, ನಿನ್ನ ಮಾತು ನೆರವೇರಿತು. ಈಗ ಸಮಾಧಾನದಿಂದ ಹೋಗುವುದಕ್ಕೆ ನಿನ್ನ ದಾಸನಿಗೆ ಅಪ್ಪಣೆಯಾಯಿತು. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಎಲ್ಲ ಜನಗಳಿಗೆ ಪ್ರತ್ಯಕ್ಷನಾಗಲಿ ಎಂದು ಆತನನ್ನು ಒದಗಿಸಿಕೊಟ್ಟಿದ್ದಿ. ಆತನು ಅನ್ಯ ದೇಶದವರಿಗೆ ಜ್ಞಾನೋದಯ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲ್ಯರಿಗೆ ಕೀರ್ತಿ ಅಂದನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯೆರೂಸಲೇಮ್ ದೇವಾಲಯದಲ್ಲಿ ಸಿಮೆಯೋನ್ ಎಂಬ ಒಬ್ಬ ವಯಸ್ಸಾದ ಒಬ್ಬ ದೇವ ಭಕ್ತನು ವಾಸ ಮಾಡ್ತಾ ಇದ್ದರು. ಗಮನಿಸ್ಕೊಳ್ಳಿ, ಆ ವಯಸ್ಸಾದ ದೇವ ಭಕ್ತನಾದ ಸಿಮೆಯೋನನು ಮುದುಕನಾಗಿದ್ದರು. ಅವರಿಗೊಂದು ವಾಗ್ದಾನ ಸಿಕ್ಕಿತ್ತು. ಆ ವಾಗ್ದಾನ ಏನೆಂದರೆ, ಈ ಮನುಷ್ಯನು ನೀತಿವಂತನನು ದೇವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು ಮತ್ತು ಪವಿತ್ರಾತ್ಮ ಪ್ರೇರಿತನಾದನು. ಇದಲ್ಲದೆ ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲವೆಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿ ಉಂಟಾಗಿತ್ತು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ನಮ್ಮದು ವಿಷಯ ನಾವು ಹೇಳಿದೆ, ನಮಗೊಂದು ವರದ ಮಗನು, ಆಡಳಿತವು ಬಾಹು ಮೇಲೆ ಹೊತ್ತವನು, ಆಲೋಚನಾ ಕರ್ತನು, ಅದ್ಭುತ ಸ್ವರೂಪಿ, ಪರಾಕ್ರಮಿಯಾದ ದೇವರು. ಈ ದೈವ ಗುಣಗಳು ಉಳ್ಳ ಕ್ರಿಸ್ತನು ನಮಗೆ ದೊರಕಿದೆ. ಆದರೆ ಇನ್ನೂ ದೊರಕಬೇಕಾದರೆ, ಇನ್ನೂ ಯಾರಿಗಾದ್ರೂ ಅದು ನನಗೆ ಏನು ಗೊತ್ತಿಲ್ಲ ಸ್ವಾಮಿ, ನೀವೆಲ್ಲ ಹೇಳ್ತೀರಾ, ನನಗೇನದು ಗೊತ್ತಾಗ್ತಾ ಇಲ್ಲ, ನನಗೇನು ಅನುಭವ ಆಗ್ತಾ ಇಲ್ಲ ಇದ್ದಿದ್ದರೆ, ಅದಕ್ಕೆ ಒಬ್ಬ ವ್ಯಕ್ತಿ ಅದನ್ನು ಪಡೆದವರ ಬಗ್ಗೆ ಹೇಳ್ತಾ ಇದ್ದೀನಿ. ಸಿಮೆಯೋನನೆಂಬ ವ್ಯಕ್ತಿ ಮುದುಕನಾಗಿದ್ದನು, ವಯಸ್ಸಾಗಿದ್ದವನು,
ದೇವಾಲಯದಲ್ಲಿದ್ದರು. ಆದರೆ ಆ ವ್ಯಕ್ತಿಗೆ ಯೇಸು ಸಿಕ್ಕಿತು, ಈ ವರದ ಮಗ ಸಿಕ್ಕಿತು, ಈ ಆಲೋಚನಾ ಕರ್ತನು ಸಿಕ್ಕಿತು, ಈ ಪರಾಕ್ರಮಶಾಲಿಯಾದ ದೇವರನ್ನು ಸಿಕ್ಕಿತು, ಈ ನಿತ್ಯನಾದ ತಂದೆಯನ್ನು ಸಿಕ್ಕಿತು. ಶೀಮೋನಂದ ವೃದ್ಧನು ಅದಕ್ಕಾಗಿ ಏನ್ ಮಾಡ್ತಿದ್ರೆ, ಹಾರೈಸುತ್ತಾ ಇದ್ದರು. ನೋಡಿ, ಅವರೇನ್ ಮಾಡಿದ್ರು? ಹಾರೈಸುತ್ತಾ ಇದ್ದರು. ಅದಕ್ಕೆ ಒಂದು, ಅವನು ಹಾರೈಸುತ್ತಿದ್ದನು, ಈ ಯೇಸು, ಈ ರಕ್ಷಕನು, ಈ ವಿಮೋಚಕನು ಯಾವಾಗ ಬರುತ್ತಾನೆ ಎಂದ ಅವನು ಕಾಯ್ತಾ ಇದ್ದನು. ನಾನು ಕಾಯ್ತಾ ಇರಬೇಕು, ಯೇಸಪ್ಪ ನನ್ನ ಹೃದಯಕ್ಕೆ ಬನ್ನಿ, ನಾನು ಕಾಯ್ತಾ ಇದ್ದೇನೆ. ಒಂದು ಕಾಯಬೇಕು ಮಕ್ಕಳೇ. ಒಂದು ವೇಳೆ ನಿಮ್ಮಲ್ಲಿ ಇರುವುದು, ನಾನು ಚರ್ಚಿಗೆ ಬಂದಿದೆ ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದರು, ನಮ್ಮ ಹೃದಯ ತವಗಪಟ್ಟು ಕಾಯಬೇಕು. ನಾವು ಸಭೆಯಾಗಿ ಕೂಡಿ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಒಂಟಿಯಾಗಿ ಪ್ರಾರ್ಥನೆ ಮಾಡಬೇಕು. ಒಂಟಿಯಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಸಿಗೂ ದೇವರ ಆತ್ಮನಿಗೂ ನಾವೊಂದು ಕನೆಕ್ಷನ್ ಮಾಡಿಕೊಂಡು ನಾವು ದೇವರ ಹತ್ರ ಮಾತಾಡ್ತಾ ಇರಬೇಕು. ಆ ಮಾತಲ್ಲಿ ಒಂದು ವೇಳೆ ಬಾಯಿಂದ ಮಾತಿಲ್ಲದಿರಬಹುದು, ಹೃದಯಕ್ಕೆ ಮಾತಾಡ್ಬೋದು. ಆ ದೇವರನ್ನು ಕಾಯಬೇಕು, ಆವಾಗಲೇ ದರ್ಶನ ಸಿಕ್ಕೋದು. ಆ ಆತ್ಮಕ್ಕೆ ಹಿಂಗೆ ಮಾತಾಡ್ತಾ ಇರುವಾಗ ಕಣ್ಣಿನ ಎದುರುಗಡೆ ಒಂದು ವೇಳೆ ನಮಗೆ ದರ್ಶನ ಸಿಗೋದು. ಇಲ್ಲ, ಅದೇ ತವಗ ಪಡುತ್ತಾ ಇರುವವರಿಗಾಗಿ ದೇವರು ಕನಸುಗಳಲ್ಲಿಯೂ ಮಾತಾಡುತ್ತಾರೆ. ಹಲ್ಲೆಲೂಯಾ. ನೋಡಿ, ದಯವಿಟ್ಟು ನಾನು ನಿಮಗೆ ಹೇಳೋದು ಕೇಳಿ, ನಂಬಿದರೆ ಮಾತ್ರ ಸಾಲದು, ಅವರಿಗಾಗಿ ಹಾರೈಸುತ್ತಾ ಕಾಯ್ತಾ ಇರಬೇಕು. ದೇವರಿಗೆ ಸ್ತೋತ್ರ. ಅದರ ಜೊತೆಯಲ್ಲಿ ಅವನಿಗೊಂದು ವಾಗ್ದಾನ ಕೊಡಿತು, ಕರ್ತನು ಕಳುಹಿಸಬೇಕಾದ ಕ್ರಿಸ್ತನನ್ನು ಕಾಣುವುದಕ್ಕಿಂತ ಮುಂಚೆ ನೀನು ಸಾಯುವುದಿಲ್ಲ ಎಂದು ಪವಿತ್ರಾತ್ಮನ ಮೂಲಕ ಅವನಿಗೆ ದೈವೋಕ್ತಿಯು ಉಂಟಾಯಿತು. ವೃದ್ಧನಾದ ಶೀಮೋನನಿಗೆ ಯೇಸು ಸಿಕ್ಕಲಿಕ್ಕೆ ಒಂದು ಅವನು ಕಾಯ್ತಾ ಇದ್ರು. ಕಾಯ್ತಾ ಇದ್ದವನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಆಶೆ ಪೂರೈಸುವ ತನಕ ಸಾವೇ ಬರಲ್ಲ ಅಂತ. ಇಲ್ಲಿ ಇದ್ದೀರಾ? ನಿನಗೆ ಹೃದಯದಲ್ಲಿ ಒಂದು ಆಸೆ ಬಂದಿದರೆ ಆ ಆಸೆ ನೆರವೇರುವ ತನಕ ನಿನ್ನ ಆಯುಸ್ಸು ಮುಗಿಯಲ್ಲ. ಅದ್ಭುತ ಸ್ವರೂಪಿ, ಆಲೋಚನಾ ಕರ್ತನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಅವರು ನಮಗಾಗಿ ಇರುವುದರಿಂದ ಅವರು ವಾಗ್ದಾನ ನೆರವೇರಿಸದ ಬಿಡಲ್ಲ. ಹಲ್ಲೆಲೂಯಾ. ನಮಗೆಲ್ಲ ಇದೆ, 7 ಗುಣಗಳಿರುವಂತ ದೇವರು ನಮಗಿದೆ. ಆ ದೇವರಿಗಾಗಿ ಕಾಯುವರಾಗಿರು. ನೀ ಕಾಯುವರಾಗಿದ್ದರೆ ನೀವು ಅದನ್ನು ಕಾಣದೆ ಹೋಗುವುದಿಲ್ಲ. ಯಾಕಂದ್ರೆ ಅದಕ್ಕೊಂದು ವಾಗ್ದಾನ ಇದೆ. ಅವನು ಮುದುಕನಾಗಿದ್ದರು, ದೇವರು ವಾಗ್ದಾನ ನೆರವೇರಿಸಿತು. ಆಮೇಲೆ ಹಂಗೆ ಕಾಯ್ತಾ ಇರುವಾಗ ನೋಡಿ, ಇವನು ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ನೋಡಿ, ಕಾಣಬೇಕಂದಿದ್ರೆ ನೀವು ದೇವಾಲಯಕ್ಕೆ ಬರಬೇಕು. ಮುದುಕನಾಗಿದ್ದರು, ದೇವಾಲಯಕ್ಕೆ ಬಂದರು. ದೇವರು ನೇಮಿಸಿದ ರಕ್ಷಣೆ ನೋಡಲಿಕ್ಕೋಸ್ಕರ. ಅರ್ಥ ಆಗ್ತಾ ಇದೆಯಾ? ನಾವು ಯೌವನಸ್ಥರಾಗಿದ್ದರು ನಾವು ಎದ್ದು ಬರಲಿಕ್ಕೆ ಕಷ್ಟಪಡೋದು. ಅವನು ದೇವಾಲಯಕ್ಕೆ ಬಂದರು. ಹೇಗೆ ಬಂದರು? ಪವಿತ್ರಾತ್ಮ ಪ್ರೇರಿತರಾಗಿ ಬಂದರು. ಅಂದರೆ ದೇವರಿಂದ ಏನಾದರೂ ಹೊಂದಿಕೊಳ್ಳಬೇಕಂದ ಬಂದರು. ಆವಾಗೆ ತಂದೆ ತಾಯಿಗಳು ಮಗುವನ್ನು ತೆಗೆದುಕೊಂಡು ದೇವಾಲಯಕ್ಕೆ ಬರ್ತಾ ಇದ್ರು. ನೀನು ನೇಮಿಸಿದ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೇನು, ತೃಪ್ತಿಯಾಯಿತು, ಸಮಾಧಾನದಿಂದ ಹೋಗಲಿಕ್ಕೆ ನನಗೆ ಅನುಮತಿ ಕೊಡು. ಜೀವನ ಸ್ವಾರ್ಥಕವಾಯಿತಂದೆ. ಸಾಕಾಯ್ತಪ್ಪ, ಯಾವತ್ತು ತಕೊಳ್ತೀಯಾ ಅಂದಲ್ಲ ಕೂಗಿರೋದವನು. ತೃಪ್ತಿಯಾಯಿತು, ನಾನೆಲ್ಲ ಕಣ್ಣಾರೆ ಕಂಡಿದೆ. ಇಲ್ಲಿರುವ ದೇವರ ಮಕ್ಕಳಿರ, ನನ್ನನ್ನು ನಿಮ್ಮನ್ನು ಕರೆದಿರುವುದು ಅದಕ್ಕೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವೆಲ್ಲರಿಗಿಂತ ಭಾಗ್ಯಶಾಲಿಗಳು ಎಂದು.
ಉಳಿದವ ಅನೇಕರಿಂದ ನಮ್ಮನ್ನು ಕರೆದಿದ್ದಾರೆ. ಮಕ್ಕಳೇ, ಇದನ್ನು ನೀವು ಒಳಗಡೆ ಸ್ವೀಕಾರ್ಯ ಮಾಡಿಕೊಂಡು ಆ ಕರ್ತನಿಗಾಗಿ ನೀವು ಕಾಯುವರಾಗಿದ್ದಾರೆ, ಆ ಕರ್ತನಿಗಾಗಿ ನೀವು ಎದುರು ನೋಡುವರಾದರೆ ನಿಮಗಾಗಿ ದೇವರು ವಾಗ್ದಾನ ಕೊಡುತ್ತಾರೆ. ಆ ವಾಗ್ದಾನ ನಿಮಗೆ ನೆರವೇರುವ ತನಕ ನೀ ಎಷ್ಟು ಮುದುಕನಾದರೂ ಎಷ್ಟು ಮುದುಕಿಯಾದರೂ ಸಾಯಲ್ಲ. ಹಲ್ಲೆಲೂಯಾ. ನೀ ಕಾಯುವರಾಗಿದ್ದಾರೆ, ನೀವು ಅದಕ್ಕಾಗಿ ಎದುರು ನೋಡುವರಾಗಿದ್ದರೆ ಪವಿತ್ರಾತ್ಮ ಪ್ರೇರಣೆಯಿಂದ ದೇವಾಲಯಕ್ಕೆ ಬರುವುದಾಗಿದ್ದರೆ ಕರ್ತನು ನೆರವೇರಿಸಿಕೊಡುತ್ತಾರೆ. ಅವನೇನು ಹೇಳ್ತಾರೆ? ನನಗೆ ಎಂದ ಸಿಕ್ಕಿದಂತೆ ನೇಮಿಸಿರುವ ರಕ್ಷಣೆ ನನ್ನ ಕಣ್ಣಾರೆ ಕಂಡಿದೆ. ಹಲ್ಲೆಲೂಯಾ. ದೇವರು ನೇಮಿಸಿದ ರಕ್ಷಣೆ ಏನು? ಆ ರಕ್ಷಣೆ ಒಳಗಡೆ ಅದು ಪ್ಯಾಕೇಜು. ಅದರಲ್ಲಿ ಏನಿದೆ? ವರದ ಮಗನಿದ್ದಾನೆ. ಹಲ್ಲೆಲೂಯಾ. ಅದರಲ್ಲಿ ಆಡಳಿತ, ನನಗೋಸ್ಕರ ಆಡಳಿತ ಮಾಡುವನಿದ್ದಾನೆ. ಅದರಲ್ಲಿ ಅದ್ಭುತ ಮಾಡುವನಿದ್ದಾನೆ. ಅದರಲ್ಲಿ ಆಲೋಚನಾ ಕರ್ತನಾಗಿದ್ದಾನೆ. ಪರಾಕ್ರಮಶಾಲಿಯಾಗಿದ್ದವ ನನಗಿದ್ದಾನೆ. ನಿತ್ಯನಾದ ತಂದೆಯಾಗಿರುತ್ತಾರೆ. ಸಮಾಧಾನದ ಪ್ರಭುವಾಗಿರುತ್ತಾರೆ. ಅವರು ನನಗೆ ದೊರಕಿದ್ದು, ನನಗೆ ದೊರಕಿತು, ತೃಪ್ತಿಯಾಯಿತು. ಆಮೇಲೆ ಹೇಳಿದ್ರೆ ಅವನು ಅನ್ಯ ದೇಶದವರಿಗೆ ಜ್ಞಾನೋದಯ ಬೆಳಕು. ಅದೇ ನಾವು ಇವತ್ತು ಬೆಳಕು ಕಾಣಲಿಕ್ಕೆ ಕಾರಣ. ನಾವು ಇಸ್ರಾಯೇಲ್ಯರಲ್ಲ, ನಾವು ಅನ್ಯ ದೇಶದವರು. ಆದರೆ ರಕ್ಷಣೆ ಹೊಂದಿಕೊಂಡಿರುವಂಥ ಶೀಮೋನನು ಪವಿತ್ರಾತ್ಮ ಪ್ರೇರಿತನಾಗಿ, ಶೀಮೋನನು ಪ್ರವಾದನೆಯಾಗಿ ನುಡಿದಿದೆ, ಈ ಬೆಳಕು ಅನ್ಯ ದೇಶದವರೆಗೂ ದೊರೆಯಲಿ. ಆ ದೊರೆಯಲಿ ಎಂದ ಶೀಮೋನ ಪ್ರವಾದನೆ ನನಗೂ ಸಿಕ್ಕಿದ್ದಕ್ಕೆ ನಾನಿಲ್ಲಿದ್ದೀನಿ. ನೀವು ಇಸ್ರಾಯೇಲರಿಗೆ ಕೀರ್ತಿ, ಅನ್ಯ ದೇಶದವರಿಗೆ ಬೆಳಕು. ಹಲ್ಲೆಲೂಯಾ. ಪ್ರಿಯರೇ, ನೋಡಿ, 7 ಗುಣಗಳ ಬಗ್ಗೆ ಹೇಳಿದೆ. ಈ 7 ಗುಣಗಳಿರುವಂಥ ಕರ್ತನನ್ನು ನಾವು ಹೊಂದಿಕೊಳ್ಳಲಿಕ್ಕಾಗಿ, ಆ ಕ್ರಿಸ್ತನ್ನು ಸ್ವೀಕರಿಸಲಿಕ್ಕಾಗಿ ಒಂದು ಅವರಿಗಾಗಿ ಹಾರೈಸುವರಾಗಿರಬೇಕು. ನೋಡಿ, ನಾನು ಹೇಳಿದ್ರಿಂದ, ಸಿಸ್ಟರ್ ಹೇಳಿದ್ರಿಂದ, ಇನ್ನೊಬ್ಬರು ಹೇಳಿದ್ರಿಂದ, ನಿಮ್ಮ ಒಳಗಡೆ ಬರಬೇಕು, ನನಗೆ ಈ ಕ್ರಿಸ್ತನ ಬೇಕು, ನನಗೆ ಕರ್ತನ ಬೇಕು. ನೀವು ಅದಕ್ಕೆ ಹಾರೈಸ್ತಾ ಇರುವಾಗ ಅದಕ್ಕೆ ದೇವರು ಕಡೆಯಿಂದ ಪ್ರವಾದನೆ, ದೈವೋಕ್ತಿ ದೇವರಿಂದ ಬಂದೇ ಬರುತ್ತದೆ. ಆ ದೈವೋಕ್ತಿ ಹೊಂದಿ ನೀವು ಪವಿತ್ರಾತ್ಮ ಭರಿತರಾಗಿ ಎಲ್ಲಿಗೆ ಬರಬೇಕು? ದೇವಾಲಯಕ್ಕೆ ಬರಬೇಕು. ದೇವಾಲಯದಲ್ಲಿ ಆ ರಕ್ಷಕನನ್ನು ನೀ ಕಣ್ಣಾರೆ ಕಾಣುವಂಥದ್ದು. ಅವರು ನಮ್ಮ ಜೀವನದಲ್ಲಿ ಬಂದಿದ್ದರೆ ಅವರು ನಮಗೆ ವರದ ಮಗನಾಗಿರುತ್ತದೆ. ಒಂದು ಸಾರಿയുടെ ಕೈಯಲ್ಲಿ ಲೆಕ್ಕ ಮಾಡಿ, ನನಗೆ ವರದ ಮಗನಾಗಿರುತ್ತಾನೆ. ಆಟಳಿದವು ಆತನ ಬಾಹು ಮೇಲೆ ಹೊತ್ತಿದ್ದಾರೆ. ಅವರು ನನಗೆ ಆಲೋಚನಾ ಕರ್ತನಾಗಿದ್ದಾನೆ. ಅವರು ನನಗೆ ಅದ್ಭುತ ಸ್ವರೂಪಿಯಾಗಿದ್ದಾರೆ. ಅವರು ನನಗೆ ಪರಾಕ್ರಮಿಯಾದ ದೇವರಾಗಿದ್ದಾನೆ. ಅವರು ನನಗೆ ನಿತ್ಯನಾದ ತಂದೆಯಾಗಿದ್ದಾರೆ. ಅವರು ನನಗೆ ಸಮಾಧಾನದ ಪ್ರಭುವಾಗಿದ್ದಾರೆ. ಓ, ನನ್ನ ಇಡೀ ಜೀವನವೇ ನನಗೆ ಸಮಾಧಾನವು, ಆರೋಗ್ಯವು ಮತ್ತು ಅವರು ನನ್ನ ಆಲೋಚನಾ ಕರ್ತನು, ನಿತ್ಯನಾದ ತಂದೆಯು, ರಕ್ಷಣೆಯ ಕರ್ತನು ಆಗಿ ನನ್ನನ್ನು ನಡೆಸುವನಾಗಿರುತ್ತಾನೆ. ಲಾಸ್ಟ್ ನಾನು ಹೇಳಬಹುದು, ಈಗ ಸಮಾಧಾನ ಆಯಿತು ದೇವರೇ, ನನಗೆ ಸಮಾಧಾನದಿಂದ ಹೋಗುವಂದೇ ಕಲ್ಪಿಸು. ಈ ಭೂಮಿ ಬಿಟ್ಟು ಹೋಗುವಾಗ ಸಮಾಧಾನವಾಗಿ ಹೋಗಲಿಕ್ಕೆ ನಾವು ಕರ್ತನ ಬಳಿಗೆ ಸಮಾಧಾನವಾಗಿ ಸೇರಲಿಕ್ಕೆ. ಸ್ತೆಫಾನನು ಕಲ್ಲೆಸಲ್ಪಟ್ಟು ನೋಡುವಾಗ, ಮೇಲಕ್ಕೆ ನೋಡುವಾಗ ಯೇಸು ಎದ್ದು ನಿಂತಿರುವುದನ್ನು ಕಂಡ ಹಾಗೆ ನಮ್ಮ ಸಮಯ ಬರುವಾಗ, ಈಗೋ ನಾನು ಕರ್ತನನ್ನು ಕಾಣುತ್ತಾ ಇದ್ದೇನೆ, ಈಗೋ ನಾನು ದೇವರ ದೂತರನ್ನು ಕಾಣುತ್ತಾ ಇದ್ದೇನೆ. ಅದು ಹೇಳಿಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ. ಸಿಮೋನ್ ಹೇಳ್ತಾನೆ, ಸಮಾಧಾನ ಆಯಿತು ಅಂತ. ಒಪ್ಪಿಸಿಕೊಡೋಣ, ದೇವರ ಸನ್ನದಿಯಲ್ಲಿ ತಗ್ಗಿಸಿಕೊಂಡು ಪ್ರಾರ್ಥಿಸೋಣ. ಒಂದು ನಿಮಿಷ ನಾವು ಮೊಣಗಾಲೂರಿ ಪ್ರಾರ್ಥಿಸೋಣ. ಕ್ರಿಸ್ಮಸ್ಸಿನ ಹಬ್ಬಗಳ ಬಗ್ಗೆ ದೇವರೇ, ನಾವು ಹೊರಗಡೆ ಶೃಂಗಾರಗಳು, ಹೊರಗಡೆ ಅದಕ್ಕೆ ಬೇಕಾದ ಸಿದ್ಧತೆಗಳು, ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡಿ ನಾನು ಕ್ರಿಸ್ಮಸ್ಸನ್ನು
ನಾವು ಅದು ಫೆಸ್ಟಿವಲ್ ಆಗಿ ಹಬ್ಬಯಾಗಿ ನಾನು ಆಚರಿಸಿದೆ ಎಂಬುದಕ್ಕಿಂತ ಕ್ರಿಸ್ತನು ನನ್ನ ಒಳಗಡೆ ಬರುವಂತ ಅನುಭವ ನನಗೆ ಬೇಕು ಸ್ವಾಮಿ. ನನಗಾಗಿ ವರದ ಮಗನು ನನಗೆ ದೊರೆಯಬೇಕು. ಏದೆನ್ ತೋಟದಲ್ಲಿ ವಾಗ್ದಾನ ಮಾಡಿರುವ ಸ್ತ್ರೀಯ ಸಂತತಿಯಾಗಿ ಹುಟ್ಟಿರುವ ಕ್ರಿಸ್ತನು ನನಗೆ ದೊರೆಯಬೇಕು ದೇವರೇ. ಕ್ರಿಸ್ತನು ನನಗೆ ದೊರಕಿ ಬರಬೇಕೆಂದು ಪ್ರಾರ್ಥಿಸುವರಾಗಲಿ. ನಾನು ಕಿವಿಯಲ್ಲಿ ಕೇಳಿದರೆ ಸಾಲದಪ್ಪ, ನೀ ವರದ ಮಗನಾಗಿ ನನ್ನ ಹೃದಯದಲ್ಲಿ ಬರಬೇಕು ಸ್ವಾಮಿ. ಓ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ಸ್ವರೂಪನಾದ ದೇವರೇ, ನಿಮಗೆ ಘನಮಾನ ಮಹಿಮೆಗಳು ಸಲ್ಲಿಸುತ್ತೇನೆ. ವರದ ಮಗನಾದ ಕ್ರಿಸ್ತ ಯೇಸುವೇ, ನನ್ನ ಹೃದಯದಲ್ಲಿ ನೀವು ಓ ರಾಜನಾಗಿ ಹುಟ್ಟಿ ಬರಬೇಕಾಗಿ ಪ್ರಾರ್ಥಿಸುತ್ತೇನೆ. ನನಗೆ ಓ ಆಡಳಿತವು ಬಾಹ್ಯಮೀನ ಮೇಲೆ ಹೊತ್ತಿರುವ ಕರ್ತನೆ, ನನ್ನ ಮೇಲೆ ಅಧಿಕಾರ ನಡೆಸುವನಾಗಿ ನೀ ನನಗೆ ದೊರೆಯಬೇಕಾಗಿ ಪ್ರಾರ್ಥಿಸುತ್ತೇನೆ. ಕರ್ತನೇ, ನೀನು ಸಮಾಧಾನದ ಪ್ರಭುವಾಗಿ ನನಗೆ ಬೇಕು ಸ್ವಾಮಿ. ಕರ್ತನೇ, ಆಲೋಚನಾ ಕರ್ತನಾಗಿ ನನಗೆ ಬುದ್ಧಿ ಹೇಳುವನಾಗಿ, ನನಗೆ ಜ್ಞಾನ ಹೇಳಿಕೊಡುವನಾಗಿ ನೀ ನನ್ನ ಜೊತೆ ಇರಬೇಕು ಕರ್ತನೇ. ನಿತ್ಯನಾದ ತಂದೆಯಾಗಿ ಈ ಲೋಕದ ತಂದೆಗಳು ನನಗೆ ಒಂದು ವೇಳೆ ನಾನು ನಿರೀಕ್ಷಿಸುವ ರೀತಿಯಲ್ಲಿ ನನಗೆ ಮಾಡದಿರಬಹುದು. ನಿತ್ಯನಾದ ತಂದೆಯಾಗಿ ನನ್ನನ್ನು ದಾರಿ ನಡೆಸು ಕರ್ತನೆ. ಅಪ್ಪ, ನನಗಾಗಿ ಓ ಆಲೋಚನೆ ಕರ್ತನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು, ಆಡಳಿತವು ಬಾಹು ಮೇಲೆ ಹೊತ್ತುಕೊಂಡ ನನ್ನ ದೇವರೇ, ನನ್ನ ಒಡೆಯನೇ, ನನ್ನ ಕರ್ತನೇ, ನಿಮಗಾಗಿ ಆ ವೃದ್ಧನಾದ ಸಿಮೆಯೋನನಂತೆ ನಾನು ಕಾಯುತ್ತೇನೆ. ನನ್ನ ಹೃದಯದಲ್ಲಿ ಬರಬೇಕು ಸ್ವಾಮಿ. ನನ್ನ ಹೃದಯದಲ್ಲಿ ಬಂದು ಕರ್ತನೇ, ನನಗೂ ಸಿಮೆಯೋನನಿಗೊಂದು ವಾಗ್ದಾನ ಕೊಟ್ಟ ಹಾಗೆ ನನಗೂ ವಾಗ್ದಾನವನ್ನು ಕೊಟ್ಟು ಪವಿತ್ರಾತ್ಮ ಪ್ರೇರಿತನಾಗಿ ಓ ಸಮಾಧಾನದಿಂದ ಈ ಭೂಮಿಯಿಂದ ನಾವು ಹೊರಟು ನಿನ್ನ ಸನ್ನಿಧಾನಕ್ಕೆ ಬರಲಿಕ್ಕೆ ಕೃಪೆ ನೀಡು ಸ್ವಾಮಿ. ತೃಪ್ತಿಯಾದ ಜೀವನ ಮುಗಿಸಿ ಹೀಗೆ ಸಮಾಧಾನವಾಯಿತು. ನನ್ನನ್ನು ಸಮಾಧಾನದಿಂದ ಬರುವಂತೆ ಸಹಾಯ ಮಾಡಿ ಎಂದು ಆ ಸಿಮೆಯೋನನು ಹೇಳಿದ ಹಾಗೆ ನಮ್ಮ ಜೀವನದ ಕೊನೆಯ ದಿನಗಳು ಸಮಾಧಾನವಾಗಿ ತೃಪ್ತಿಯಾಯಿತು ದೇವರೇ. ನೀವೆಲ್ಲ ಕೊಟ್ಟಿದೆ, ನೀ ಎಲ್ಲ ನನಗೆ ಒದಗಿಸಿದೆ, ನಿನ್ನಿಂದ ನನಗೆಲ್ಲವೂ ಓ ಒದಗಿ ಬಂದಿದೆ. ನೀ ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಓ ನೆಲೆಗೊಂಡು ದೇವರೇ ನಿಮ್ಮ ಸಾಕ್ಷಿ ಆಗಲಿಕ್ಕೆ ನೀ ಕೃಪೆ ನೀಡಿದೆ. ನೀ ನನಗೆ ಅವಕಾಶ ಕೊಟ್ಟಿದೆ, ಅದಕ್ಕೆ ಅಧಿಕಾರ ಕೊಟ್ಟಿದೆ, ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳು ಕೊಟ್ಟಿದೆ, ಎಲ್ಲ ಮಾಡಿದೆ. ಈಗೋ ನನ್ನ ಓಟವನ್ನು ಓಡಿ ಮುಗಿಸಿದ್ದೇನೆ. ಈಗೋ ನೀನು ನೇಮಿಸಿರುವ ಜಯದ ಮಾಲೆಯನ್ನು ಹೊಂದಿಕೊಳ್ಳಲಿಕ್ಕೆ ನಿನ್ನ ಬಳಿಗೆ ಬರುತ್ತೇನೆ ಎಂದ ಆ ಸಮರ್ಪಣೆಯೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು ಕರ್ತನೇ. ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.